ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಕೃಪಾಲಯ ದೇವಾಲಯದ ಗುರುವಾರದ ಸಂಜೆಯ ಪ್ರಾರ್ಥನಾ ಸಮಯ ಹಾಗೂ ಸತ್ಯವೇದ ಅಧ್ಯಯನ ಕಾಲಕ್ಕೆ ತಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ವಂದಿಸಿ ಸ್ವಾಗತಿಸುವನಾಗಿದ್ದೇನೆ. ಈ ದಿವಸ ನಾವು ಪ್ರಸಂಗಿ ಪುಸ್ತಕದ ಕೊನೆಯ ಅಧ್ಯಾಯ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಲಿದ್ದೇವೆ. ಆದ ಕಾರಣ ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಹಾಗೆ 299ನೆಯ ಸಂಗೀತಗಳಲ್ಲಿ ಹಾಡುವ ಜೀವವಾಕ್ಯದ ಜ್ಞಾನವ. ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ. ಶುಭವಾರ್ತಮಾನ ಆತ್ಮಕ್ಕೆ ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು, ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷಲೋಕಮೋನ ಉಚಿತಾರ್ಥಧಾನ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಸಾರು ವಾಕ್ಯವ ಜಾನಕ್ಕೆ ಆಸಕ್ತಿಯಿಂದಲೇ, ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರಿಗೆ, ಶುಭ್ರ ಮಾಡಿಯೇಸು ಕಾಯುತ್ತೀರ್ಪರೆಲ್ಲ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ ಸದ್ವೇದ ವಾಕ್ಯವು. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮ ತಂದೆಯಾದ ದೇವರೇ, ಸ್ವಾಮಿ, ನೀನು ವಾಕ್ಯವಾಗಿ ನರಾವತಾರಿ ಎತ್ತಿ ನಮ್ಮ ಮಧ್ಯೆ ವಾಸ ಮಾಡುವಂಥ ದೇವರು ನೀನಾಗಿರುತ್ತಿ. ಈ ಸಂದರ್ಭದಲ್ಲಿ ಸ್ವಾಮಿ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಂತೆ, ಆ ಮೂಲಕವಾಗಿ ಈ ಲೋಕದ ಜೀವಿತದಲ್ಲಿ ನೀನು ನಮಗೆ ನೇಮಿಸಿರುವಂಥ ಕೆಲಸ ಕಾರ್ಯಗಳನ್ನು ಮತ್ತು ನೀವು ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ನಾವು ಮಾಡುವಂತೆ ಕೃಪೆ ಮಾಡು. ವಾಕ್ಯದ ಜ್ಞಾನದಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಬಿಡುತ್ತೇವೆ. ಸೊಲೊಮೋನನ ಮಹಾಕೃತಿಯಾದಂಥ ಪ್ರಸಂಗಿ ಪುಸ್ತಕವನ್ನು ನಾವು ಅಧ್ಯಯನ ಮಾಡುವಾಗ ನಿನ್ನ ವಿಶೇಷವಾದ ಜ್ಞಾನದಿಂದ ಆತ್ಮನಿಂದ ನಮ್ಮನ್ನು ತುಂಬಿಸು. ಮತ್ತು ಸ್ವಾಮಿ, ಮತ್ತೊಮ್ಮೆ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ದಿವಸವರೆಗೂ ನಡೆಸಿದಂಥ ಕೃಪೆಗಾಗಿ ನಾವು ಮತ್ತೊಮ್ಮೆ ನೀನನ್ನು ವಂದಿಸುತ್ತೇವೆ. ಈ ವಾಕ್ಯವನ್ನು ಕೇಳುವಂಥ ಧ್ಯಾನಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ನೇತ್ರಾಣೋತ್ಸವಕ್ಕೆ ಒಪ್ಪಿಸಿಕೊಡುತ್ತೇವೆ. ಎಲ್ಲ ರೀತಿಯಲ್ಲಿ ಸ್ವಾಮಿ, ನೀನೇ ನಮ್ಮನ್ನು ವಾಕ್ಯದಲ್ಲಿಯೂ ಜ್ಞಾನದಲ್ಲಿಯೂ ತುಂಬಿಸಿ ನಡೆಸಬೇಕೆಂದು ಕರ್ತನೂ ರಕ್ಷಕನಾದ ಸ್ವಾಮಿಯ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿವಸ ನಾವು ಪ್ರಸಂಗಿ ಪುಸ್ತಕದ ಕೊನೆಯ ಅಧ್ಯಾಯ 12ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಅರಸನಾದಂಥ ಸಾಲೊಮೋನನು ಪ್ರಾರಂಭದ ಅಧ್ಯಾಯಗಳಲ್ಲಿ ವ್ಯರ್ಥದ ಕುರಿತಾಗಿ ಹೇಳುತ್ತಾ ಹೋಗಿ ಕೊನೆಯಲ್ಲಿ ಆತನು ಬಹಳ ಸಕಾರಾತ್ಮಕವಾದಂಥ, ಅಂದರೆ ವ್ಯರ್ಥವಲ್ಲದೇ ಇರುವಂಥ ಒಂದು ವಿಚಾರವನ್ನು ಆತನು ಹೇಳಿ ತನ್ನ ಈ ಒಂದು ಧ್ಯಾನವನ್ನು ಆತನು ಮುಗಿಸಲಿದ್ದಾನೆ. ಹೀಗಾಗಿ ಈ 12ನೇ ಅಧ್ಯಾಯದ ವಿಶೇಷತೆ ಏನೆಂಬುದಾಗಿ ಹೇಳುವಾಗ ಯುವಜನರನ್ನು ಇದು ಕುರಿತು ಮಾತನಾಡುತ್ತದೆ. ಯುವಜನರನ್ನು
ಮುಂದಿನ ಪೀಳಿಗೆಯನ್ನು ಮತ್ತು ಮುಂದಿನ ಜನಾಂಗ ಯಾವ ರೀತಿಯಲ್ಲಿ ಅವರು ತಮ್ಮ ಆತ್ಮಶೋಧನೆಯನ್ನು ಮಾಡಿಕೊಳ್ಳಬೇಕು, ಯಾವ ರೀತಿ ತಮ್ಮ ಜೀವಿತವನ್ನು ಅವರು ಅರ್ಥ ಗರ್ಭಿತವಾದಂಥ ರೀತಿಯಲ್ಲಿ ನಡೆಸಬೇಕೆನ್ನುವುದನ್ನು ಭಾಳ ವಿಶೇಷವಾದಂಥ ವಾಕ್ಯಗಳಿಂದ ಆತನು ಹೇಳುವಂಥವನಾಗಿದ್ದಾನೆ. ಆದ ಕಾರಣ 12ನೇ ಅಧ್ಯಾಯವನ್ನು ನಾನು ಓದುತ್ತೇನೆ. ಕಷ್ಟದ ದಿನಗಳು ಸಂತೋಷವಿಲ್ಲವೆಂದು ನೀವು ಹೇಳುವ ವರ್ಷಗಳು ಸಮೀಪಿಸುವುದರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಆ ಕಷ್ಟದ ದಿನಗಳಲ್ಲಿ ಸೂರ್ಯನು ಬೆಳಕು, ಚಂದ್ರನ ಬೆಳಕು, ನಕ್ಷತ್ರಗಳು ಮೊಬ್ಬಾಗುವು, ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಅದೇ ಕಾಲದಲ್ಲಿ ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬೊಗ್ಗುವರು, ಅರೆಯುವರು ಕೊಂಚವಾದುದರಿಂದ ಕೆಲಸವನ್ನು ನಿಲ್ಲಿಸಿಬಿಡುವರು. ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಬೀದಿಯ ಬಾಗಿಲುಗಳು ಮುಚ್ಚುವುದು, ಅರೆಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕಿರಲಾಗುವುದು. ಗಾಯಕರೆಲ್ಲರೂ ಕುಗ್ಗುವರು. ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯೂ ಕೂಡ ಭಾರವಾಗುವುದು, ಆಶೆಯು ಕುಂದುವುದು. ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೊರಡಲಿಕ್ಕಿದ್ದಾನಲ್ಲ. ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗುವುದು, ಮಡಿಕೆ ಬುಗ್ಗಿಯ ಹತ್ತಿರ ಒಡೆಯುವುದು, ಬಾವಿಯ ರಾಟೆ ಮುರಿಯುವುದು, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ ಎಂದು ಪ್ರಸಂಗಿಯು ಹೇಳುತ್ತಾನೆ. ಮತ್ತು ಪ್ರಸಂಗಿಯು ಜ್ಞಾನಿಯಾಗಿದ್ದಲ್ಲದೆ ಜನರಿಗೆ ತಿಳುವಳಿಕೆಯನ್ನು ಬೋಧಿಸುತ್ತಾ ಬಂದನು. ಅನೇಕ ಜ್ಞಾನೋಕ್ತಿಗಳನ್ನು ಧ್ಯಾನಿಸಿ ಪರೀಕ್ಷಿಸಿ ಕ್ರಮಪಡಿಸಿದನು. ಪ್ರಸಂಗಿಯು ಯಥಾರ್ಥ ಭಾವದಿಂದ ರಚಿಸಿದ ಒಪ್ಪಿಗೆಯ ಸತ್ಯದ ಮಾತುಗಳನ್ನು ಹುಡುಕಿ ಆರಿಸಿದನು. ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು, ಸಂಗ್ರಹ ವಾಕ್ಯಗಳು ಬಿಗಿಯಾಗಿ ಬಡಿದ ಮೊಳೆಗಳು ಒಬ್ಬನೇ ಕರ್ತನಿಂದ ಬಂದಿವೆ. ಕಂದ, ಇವಲ್ಲದೆ ಉಳಿದೆಲ್ಲವುಗಳು ಎಚ್ಚರದಿಂದಿರು. ಬಹುಗ್ರಂಥಗಳ ರಚನೆಗೆ ಮಿತಿ ಇಲ್ಲ. ಅತಿಜ್ಞಾನವು ದೇಹಕ್ಕೆ ಆಯಾಸ. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು. ಮನುಷ್ಯರೆಲ್ಲರೂ ಕರ್ತವ್ಯವೂ ಇದೆ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಎಂಬುದೇ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಶೇಷವಾದಂಥ ಈ ಒಂದು ಗ್ರಂಥದ ಕೊನೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ಇದರಲ್ಲಿ ಭಾಳ ಪ್ರಮುಖವಾಗಿ ಮೊದಲನೇ ವಾಕ್ಯದಲ್ಲಿ 12ನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ಸ್ವಾಮಿ ಹೇಳುವಂಥ ಮಾತು ಏನೆಂಬುದಾಗಿ ಹೇಳುವಾಗ, ಕಷ್ಟ ದಿವಸಗಳು ಸಂತೋಷದಿಂದ ನೀನು ಹೇಳುವ ವರ್ಷಗಳು ಸಮೀಪಿಸಿರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಸತ್ಯವೇದದಲ್ಲಿ ಈ ಸ್ಮರಿಸು ಎನ್ನುವಂಥ ವಾಕ್ಯ ಅದು ಜ್ಞಾಪಿಸಿಕೋ ಎಂಬುದಾಗಿ, ಯು ಹ್ಯಾವ್ ಟು ರಿಮೆಂಬರ್ ಎಂಬುದಾಗಿ. ಇದನ್ನು ವಿಶೇಷವಾಗಿ ಪ್ರವಾದಿಗಳು ಪದೇ ಪದೇ ಅದನ್ನು ಹೇಳುತ್ತಾರೆ. ಪ್ರವಾದಿಗಳ ಬಹಳ ಪ್ರಮುಖವಾದಂಥ ವಿಚಾರ ಏನೆಂಬುದಾಗಿ ಹೇಳುವಾಗ, ದೇವರ ರಕ್ಷಣೆಯ ಕಾರ್ಯವನ್ನು, ರಕ್ಷಣೆಯ ಆ ಒಂದು ಕೃಪೆಯ ಕಾಲವನ್ನು ಅವರು ಜನರಿಗೆ, ಸಮುದಾಯಗಳಿಗೆ ಆಗಿಂದಾಗಿ ಅವರು ಹೇಳ್ತಾ ಇರ್ತಾರೆ. ಇಲ್ಲಿ ಸೊಲೊಮೋನನ ಗ್ರಂಥದಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಈ ಮಹಾಕೃತಿಯಲ್ಲಿ ನಾವು ಕಾಣುವಂಥ ವಿಚಾರ ಎನ್ನುವುದಾಗಿ ಹೇಳುವಾಗ, ಪರ್ಟಿಕ್ಯುಲರ್ ಆಗಿ ಒಂದು ಸಮುದಾಯಕ್ಕೆ ಆತನು ಹೇಳ್ತಾ ಇದ್ದಾನೆ, ಒಂದು ಜನಾಂಗಕ್ಕೆ ಆತನು ಹೇಳ್ತಾ ಇದ್ದಾನೆ. ಕಷ್ಟದ ದಿವಸಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸಿರೊಳಗಾಗಿ ಯೌವನದಲ್ಲಿಯೇ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ. ಮೊದಲನೇದಾಗಿ ದೇವಜನರು ದೇವರ ಒಂದು ಮಹತ್ಕಾರ್ಯಗಳನ್ನು, ಆತನ ರಕ್ಷಣೆಯ ಕಾರ್ಯಗಳನ್ನು, ಆತನ ಹಿಂದಿನ ದಿವಸಗಳಲ್ಲಿ ನಮಗೆ ತೋರಿರುವಂಥ ಮಹಾಕೃಪೆಯನ್ನು ನಾವು ಸ್ಮರಿಸಿಕೊಳ್ಳಬೇಕು. ಯು ಹ್ಯಾವ್ ಟು ರಿಮೆಂಬರ್ ಗಾಡ್ಸ್ ಸ್ಯಾಲ್ವೇಷನ್, ಗಾಡ್ಸ್ ಮರ್ಸಿ, ಗಾಡ್ಸ್ ಗ್ರೇಸ್, ಗಾಡ್ಸ್ ಲವ್. ಇದು ಬಹಳ ಪ್ರಮುಖವಾದಂಥ ಸ್ಮರಿಸುವಂಥ ವಾಕ್ಯದಲ್ಲಿ 3 ಅಂಶಗಳನ್ನು ನಾವು ಕಾಣ್ತೇವೆ. ಎರಡನೇದಾಗಿ ದೇವಜನರು ಸ್ಮರಿಸಿಕೊಳ್ಳುವುದು ಮಾತ್ರ ಅಲ್ಲ, ಏನನ್ನು ಸ್ಮರಿಸಿಕೊಳ್ಳಬೇಕು. ಸ್ಮರಿಸಿಕೊಳ್ಳುವುದಂದರೆ ರಿಮೆಂಬರ್ ಗಾಡ್ ಎಂಬುದಾಗಿ. ಮೋಶೆಯು ಸಹ ಅದನ್ನೇ ಹೇಳ್ತಾನೆ, ನೀವು ನಿಮ್ಮ ದೇವರನ್ನು ಸ್ಮರಿಸಿಕೊಳ್ಳಿರಿ, ಜ್ಞಾಪಕಕ್ಕೆ ತಂದುಕೊಳ್ಳಿ ಎಂಬುದಾಗಿ ಹೇಳ್ತಾನೆ. ಅಂದರೆ ಎರಡನೇದಾಗಿ ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಆತನು ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳೋದು. ದೇವರ ಒಡಂಬಡಿಕೆಯನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು. ವಿ ಹ್ಯಾವ್ ಟು ರಿಮೆಂಬರ್ ಗಾಡ್ಸ್ ಕವನೆಂಟಲ್ ರಿಲೇಷನ್ಶಿಪ್. ಸುಮ್ಮನೆ ಸ್ವಾಮಿಯನ್ನು ಜ್ಞಾಪಕ ಮಾಡಿಕೊಳ್ಳೋದಲ್ಲ, ಆತನು ನಮ್ಮೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಗಳು ಯಾವುವು. ಅಬ್ರಹಾಮನೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ, ನಿನ್ನನ್ನು ಆಶೀರ್ವದಿಸುವಂಥವರು ಅವರನ್ನು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳ್ತೇನೆ, ನೀನು ಆಶೀರ್ವದಿಸುವಂಥವರು ಅವರನ್ನು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳ್ತಾನೆ.
ಯಹೂದ್ಯರನ್ನು ಆಶೀರ್ವದಿಸ್ತಕ್ಕಂಥವರು ದೇವರು ಆಶೀರ್ವದಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ಈ ಕವನೆಂಟಲ್ ರಿಲೇಷನ್ಶಿಪ್ ಅಂತ ಏನು ಕರಿತೇವೆ ನಾವು, ಅಥವಾ ಈ ಒಡಂಬಡಿಕೆ ವಾಗ್ದಾನಗಳು ಮಾಡಿರುವಂಥ ದೇವರ ಕಾರ್ಯಗಳೇನಿದ್ದಾವೆ, ವಾಗ್ದಾನಗಳು ಅಂತ ಹೇಳಿದ್ರೆ ಬರೀ ಒಂದು ಕಟ್ಟಳೆ ಅಲ್ಲ, ಅದು ಬದಲಾಗಿ ಅದರಲ್ಲಿ ಒಂದು ಕ್ರಿಯೆ ಇರ್ತದೆ. ನೋಹನ ಕಾಲದಲ್ಲಿ ಆದಂಥ ಒಡಂಬಡಿಕೆ, ನಾನು ಇನ್ನು ಮೇಲೆ ನಾನು ಯಾವುದೇ ಕಾಲಕ್ಕೂ ನಿಮ್ಮನ್ನು ಅಳಿಸುವುದಿಲ್ಲ ಅಥವಾ ನೀರಿನಿಂದ ನಾನು ನಾಶ ಮಾಡೋದಿಲ್ಲ ಎಂಬುದಾಗಿ. ಅಂದರೆ ಅಲ್ಲೊಂದು ಕ್ರಿಯೆ ಇದೆ, ನಾಶ ಮಾಡದೇ ಇರುವಂಥ ಒಂದು ಕ್ರಿಯೆ, ಅದು ಒಡಂಬಡಿಕೆ, ದೇವರ ಒಡಂಬಡಿಕೆ. ಅದಕ್ಕೆ ಕಾಮನ ಬಿಲ್ಲು ಗುರುತಾಗುತ್ತದೆ. ಅದೇ ರೀತಿ ಅಬ್ರಹಾಮನ ಜೊತೆಯಲ್ಲಿ ಆತನು ಮಾಡಿಕೊಳ್ಳುವಾಗ ಸುನ್ನತಿಯನ್ನು ಆತನು ಒಂದು ವೇಳೆ ಅಲ್ಲಿ ಇಡಲಿಕ್ಕೆ ಹೋಗ್ತಾನೆ, ಅಥವಾ ಮೋಶೆಯ ಜೊತೆಯಲ್ಲಿ ಆತನು ಮಾಡುವಾಗ ಅಲ್ಲೂ ಸಹ ಆತನು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾನೆ. ಅವರು ಒಡಂಬಡಿಕೆ ಕೊಡುವಂಥ ಸಂದರ್ಭದಲ್ಲಿ ಅವರು ಅದಂತೆ ನಡೆಯಬೇಕು. ಆ ಒಡಂಬಡಿಕೆ ಸೂಚನೆಯಾಗಿ ಆತನು ಅವರಿಗೆ ಒಂದು ವೇಳೆ ಪಸ್ಕ ಹಬ್ಬದ ಊಟ ಅಥವಾ ಬೇರೆ ಬೇರೆ ಅಭ್ಯಾಸಗಳನ್ನು ಅವರಿಗೆ ಕಲಿಸುವಂಥ ಒಂದು ಒಡಂಬಡಿಕೆ, ಅದು ವಿಶೇಷವಾದಂಥ ಒಡಂಬಡಿಕೆಯನ್ನು ಮಾಡ್ತಾನೆ ದಾವೀದನ ಜೊತೆಯಲ್ಲಿ ಮಾಡುವಂಥದ್ದು. ಮತ್ತು ಕೊನೆಯದಾಗಿ ಕರ್ತನಾದ ಯೇಸು ಸ್ವಾಮಿಯ ಆ ಒಂದು ರಕ್ಷಣೆಯ ಒಡಂಬಡಿಕೆ ಏನಿದೆ, ಇವೆಲ್ಲವುಗಳನ್ನು ನಾವು ನೋಡುವಾಗ ಪ್ರಿಯರೇ, ಆತನನ್ನು ನಾವು ಸ್ಮರಿಸಿಕೊಳ್ಳಬೇಕಾದ್ರೆ ಆತನ ರಕ್ಷಣೆಯನ್ನು ಸ್ಮರಿಸಿಕೊಳ್ಳಬೇಕು. ಆತನು ನಮಗೆ ಕೊಟ್ಟಂಥ ಒಂದು ಒಡಂಬಡಿಕೆ, ಅದರ ಆಧಾರವಾದಂಥ ಕ್ರಿಯೆಗಳನ್ನು ನಾವು ಸ್ಮರಿಸಿ ಅದರಂತೆ ನಾವು ನಡೆಯಬೇಕು. ಮತ್ತು ಇನ್ನು ಮೂರನೇದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಆತನನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕು, ಎರಡನೇದಾಗಿ ಒಡಂಬಡಿಕೆಗಳ ಮೂಲಕ ನಾವು ನಮ್ಮನ್ನು ಆತನ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು, ಮತ್ತು ಮೂರನೇದಾಗಿ ಅವುಗಳಿಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಳಬೇಕು. ಯು ಹ್ಯಾವ್ ಟು ರೆಸ್ಪಾಂಡ್ ಟು ಗಾಡ್ಸ್ ಕಾಲ್, ಗಾಡ್ಸ್ ರಿಮೆಂಬರೆನ್ಸ್. ಆತನನ್ನು ಜ್ಞಾಪಕ ಮಾಡಿಕೊಳ್ಳೋದರ ಮೂಲಕವಾಗಿ ನಾವು ಕ್ರಿಯೆಯಲ್ಲಿ ತೊಡಗಬೇಕು. ಆತನು ಏನು ಹೇಳ್ತಾನೋ ಅದನ್ನು ನಾವು ಮಾಡಬೇಕು. ಇದು ಮೂರು ವಿಶೇಷವಾದ ಸ್ಮರಿಸಿ ಎಂಬುದಾಗಿ ಆತನ. ಇದು ಯಾವಾಗ ಜನರು ಸ್ಮರಿಸಿಕೊಳ್ಳಬೇಕು? ವಯಸ್ಸಾದಂಥ ಕಾಲದಲ್ಲ, ಅಥವಾ ವಯಸ್ಸಾದ ಮೇಲೆ ನೀವು ಮಾಡಬೇಡ ಎಂಬುದಾಗಿ ಸ್ವಾಮಿ ಹೇಳ್ತಾ ಇಲ್ಲ. ಅದು ತಕ್ಕ ಸಮಯ ಅಲ್ಲ. ನೀವು ಮಾಡಬೇಕಾದಂಥ ಸಮಯ, ಅದಕ್ಕೊಂದು ಗುರುತಾದಂಥ ನಿಗದಿತವಾದಂಥ ಒಂದು ಯೌವನದ ಕಾಲವನ್ನು ಆತನು ಹೇಳ್ತಾ ಇದ್ದಾನೆ. ಯಾಕೆ ಆ ಕಾಲದಲ್ಲಿ ಆತನು ಹೇಳ್ತಾ ಇದ್ದಾನೆ? ಆ ಕಾಲದಲ್ಲಿ ವಿಶೇಷವಾಗಿ ಜನರು ಬಹಳ ಶಕ್ತಿಯುತವಾದಂಥ ದೇಹವನ್ನು ಹೊಂದಿರ್ತಾರೆ, ಮಾನಸಿಕವಾಗಿ ಭದ್ರತೆಯನ್ನು ಹೊಂದಿರ್ತಾರೆ, ಮಾನಸಿಕವಾಗಿ ಶಕ್ತಿಯನ್ನು ಹೊಂದಿರ್ತಾರೆ, ಅಥವಾ ತಿಳಿದುಕೊಳ್ಳುವಂಥ ಅವರ ಗ್ರಹಿಕೆಯ ಶಕ್ತಿ ಜಾಸ್ತಿ ಇರ್ತದೆ, ಅಥವಾ ಚಟುವಟಿಕೆಯಿಂದ ಕೂಡಿರ್ತಾರೆ. ಅವರು ಏನೇ ಒಂದು ಕೆಲಸವನ್ನು ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ ಬೇಕಾದಂಥ ದೇಹದ ಶಕ್ತಿಯನ್ನು ಅವರು ಹೊಂದಿರ್ತಾರೆ. ಆದ ಕಾರಣ ಆ ಸಮಯದಲ್ಲಿ ಅವರು ದೇವರನ್ನು ಸ್ಮರಿಸಿದರೆ ಸಮಥಿಂಗ್ ಹ್ಯಾಪನ್ಸ್, ಅಥವಾ ಏನಾದರೂ ಒಂದು ಕೆಲಸ ಅವರಿಂದ ಆಗಲಿಕ್ಕೆ ಸಾಧ್ಯ. ವಯಸ್ಸಾದಂಥ ಸಂದರ್ಭದಲ್ಲಿ ಒಂದು ವೇಳೆ ಅಷ್ಟು ಎಫೆಕ್ಟಿವ್ ಆಗಿ ಅಥವಾ ಬಹಳ ಪರಿಪಕ್ವವಾಗಿ ಅವರು ದೇವರು ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಯಾಣ ಮಾಡಲಿಕ್ಕೆ. ಅದನ್ನು ಆತನು ಈ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಅದ ಕಾರಣ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂಬುದಾಗಿ. ಅದ್ಯಾವುದದು? ಕಷ್ಟದ ದಿವಸಗಳು. ಪ್ರತಿಯೊಬ್ಬರಿಗೂ ಕಷ್ಟ ದಿವಸಗಳಿದೆ. ಯೌವನಸ್ಥರಿಗೂ ಕಷ್ಟದ ದಿವಸಗಳಿರ್ತವೆ, ವಯಸ್ಸಾದಂಥವ್ರಿಗೂ ಕಷ್ಟ ದಿವಸಗಳಿದೆ. ಕಷ್ಟ ದಿವಸಗಳು ಸಂತೋಷವಿಲ್ಲವೆಂದು ನೀನು ಹೇಳುವ ವರ್ಷಗಳು ಸಮೀಪಿಸೋರೊಳಗಾಗಿ. ಮನುಷ್ಯನಿಗೆ ಪ್ರಾರಂಭದಿಂದ ಕಷ್ಟ ದಿವಸಗಳಿರ್ತವೆ. ಕೆಲವ್ರಿಗಂತೂ ತಮ್ಮ ಜೀವಿತವೆಲ್ಲ ಕಷ್ಟದ ದಿವಸಗಳನ್ನು ಅನುಭವಿಸ್ತಾ ಇರ್ತಾರೆ. ಆದರೂ ಸಹ ಅವರು ಯೌವನದಲ್ಲೇ ಅವರು ತಮ್ಮ ಸಮಯವನ್ನು ಕಳೆದಿರ್ತಾರೆ. ಆ ಯೌವನದಲ್ಲಿ ಅವ್ರು ಏನು ಮಾಡಬೇಕು, ಯೌವನದಲ್ಲಿ ಅವ್ರು ಏನೇನ ಮಾಡಬೇಕಾಗಿತ್ತು ಅದನ್ನು ಮಾಡದೇ ಇರುವಂಥ ಕಷ್ಟಗಳು ಅವರನ್ನು ಕಾಡ್ತಾ ಇರ್ತವೆ. ಅನೇಕರಿಗೆ ನಮ್ಮ ಜೀವಿತವನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿ ನೋಡಿ. ನಾವು ಯೌವನ ಕಾಲದಲ್ಲಿ ಸ್ವಾಮಿಯನ್ನು ಸ್ಮರಿಸಿದ್ದೇವಾ? ಸ್ಮರಿಸದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ಮ ಕಷ್ಟ ಕಾಲಗಳು ಎಂಬುದನ್ನು ನಾವು ಮರಿಬಾರ್ದು. ಸ್ಮರಿಸದೇ ಇರಲಿಕ್ಕೆ ಕಾರಣ ಏನೆಂಬುದಾಗಿ ಹೇಳುವಾಗ ನಾವು ಆ ಕಷ್ಟದ ದಿವಸಗಳನ್ನು ಯೋಚನೆ ಮಾಡಲಿಲ್ಲ, ಸುಖದ ದಿವಸಗಳಲ್ಲಿ ನಾವು ದೇವರನ್ನು ಸ್ಮರಿಸಿಲ್ಲ. ಹೀಗಾಗಿ ಕಷ್ಟದ ದಿವಸಗಳು ತೀರಿ ಹೋಗುವುದಕ್ಕಿಂತ ಮುಂಚೆ ಕಷ್ಟ ದಿವಸಗಳು ಯೌವನದಲ್ಲಿ ಮುಗಿದು ಹೋಗುವುದಕ್ಕಿಂತ ಮುಂಚೆ ಸ್ವಾಮಿಯನ್ನು ನೀನು ಸ್ಮರಿಸಲೇಬೇಕೆಂಬುದಾಗಿ ಯೌವನಸ್ಥನಾದಂಥ ಸಾಲಮೋನನ್ನು ಅನುಭವಿಸಿದಂಥ ಎಲ್ಲ ಘಟನೆಗಳನ್ನು ಆತನು ಈಗ ಜನರ ಮುಂದೆ ಆತನು ಹೇಳ್ತಾ ಇದ್ದಾನೆ. ನಾನು ಈಗಾಗಲೇ ಹೇಳಿದಾಗೆ ಆತನು ಕೇವಲ 58 ವರ್ಷಗಳ ಕಾಲ ಅವನು ಜೀವನ ಮಾಡ್ತಾನೆ. ತನ್ನ ಯೌವನವನ್ನು ಮುಗಿಸಿ ಇನ್ನೇನು ಮಧ್ಯ ವಯಸ್ಸಿಗೆ ಆತನು ಪ್ರವೇಶ ಮಾಡಿ ಸ್ವಲ್ಪ ದಿವಸಗಳಲ್ಲೇ ಆತನು ಸತ್ತು ಹೋಗ್ತಾನೆ. ಅಂದರೆ ಅಷ್ಟು ಕಷ್ಟ ಸಂಕಟಗಳನ್ನು, ಒಂದು ವೇಳೆ ಆತನು ಕಷ್ಟ ಸುಖಗಳನ್ನು ಎರಡನ್ನೂ ಸಮಾನವಾಗಿ ಆತನು ಅವುಗಳನ್ನು ಅನುಭವಿಸಿರ್ತಾನೆ. ಆದ್ದರಿಂದ ಇಂತಹ ಒಂದು ಜ್ಞಾನದ ವಿಚಾರವನ್ನು ಆತ ನಮಗೆ ಹೇಳ್ತಾ ಇದ್ದಾನೆ. ಇದು ಕೊನೆಯ ಕಾಲದ, ಆ ಅಂತ್ಯಕಾಲದ ವಿಚಾರದಲ್ಲಿ ಆತನು ಹೇಳ್ತಾ ಹೋಗುವಂಥ ಒಂದು ವಿಶೇಷವಾದ ಸೃಷ್ಟಿಕರ್ತನ ಸ್ಮರಿತು. ಆ ಕಷ್ಟ ದಿವಸಗಳಲ್ಲಿ, ಆ ದಿನಗಳಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನಕ್ಷತ್ರಗಳು ಮಬ್ಬಾಗುವು. ಹೌದು, ಕಣ್ಣುಗುಡ್ಡೆಗಳು ಮಬ್ಬಾಗ್ತವೆ.
ಈಗಿನ ಕಾಲದಲ್ಲಿ ಅತಿ ಶೀಘ್ರವಾಗಿ ಕಣ್ಣುಗಳನ್ನು ಕಳ್ಕೊಳ್ಳುವಂಥ ಸಂದರ್ಭ. ದೃಷ್ಟಿ ಮಾಂದ್ಯತೆಯನ್ನು ನಾವು ಮಕ್ಕಳಲ್ಲಿ ಕಾಣ್ತೇವೆ, ದೊಡ್ಡವರಲ್ಲಿ ಕಾಣ್ತೇವೆ, ಮಧ್ಯವಯಸ್ಕರಲ್ಲಿ ಯೌವನಸ್ಥರಲ್ಲಿ ಕಾಣ್ತೇವೆ. ಮೊದಲಿದ್ದಂಥ ಜನ ಅವರು ಕನ್ನಡಕ ಹಾಕ್ತಾನೆ ಇರಲಿಲ್ಲ, ಕೊನೆಯ ಒಂದು 60-65 ವರ್ಷಕ್ಕೆ ಅವರು ಹಾಕ್ತಾಯಿದ್ರು. ಈಗಿನ ಕಾಲದಲ್ಲಿ ನಾವು ನೋಡುವಾಗ ಪ್ರಿಯರೇ, ಒಂದು ವೇಳೆ ನಾವು ನೋಡುವಂಥ ಮಾಧ್ಯಮಗಳು ಅಥವಾ ಟಿ ವಿ ಅಥವಾ ಸ್ಕ್ರೀನ್ಗಳನ್ನು ನಾವು ನೋಡಿ 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 ನಾವೇನಾಗಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಕಣ್ಣುಗಳು ಈ ದಿವಸ ಬಿದ್ದು ಹೋಗಿವೆ. ಇವೆಲ್ಲವುಗಳು ಬಿದ್ದು ಹೋಗೋದಕ್ಕಿಂತ ಮುಂಚೆ ಅವೇನಾಗ್ತವೆ ಅಂತ ಹೇಳಿದ್ರೆ, ನಕ್ಷತ್ರಗಳು, ಚಂದ್ರನು, ಸೂರ್ಯನ ಬೆಳಕು ಕಾಣದೇ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಏನು ಓದಲಿಕ್ಕೆ ಸಾಧ್ಯ? ದೇವರ ವಾಕ್ಯವನ್ನು ಓದಲಿಕ್ಕೆ ಸಾಧ್ಯವೇ? ಈ ಸೃಷ್ಟಿ ಸೌಂದರ್ಯವನ್ನು ನಾವು ನೋಡಲಿಕ್ಕೆ ಸಾಧ್ಯವೇ? ದೇವರು ಸೃಷ್ಟಿ ಮಾಡಿದಂಥ ಈ ಕಾರ್ಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವೇ? ಇಲ್ಲ. ಅದನ್ನು ನಾವು ಸೃಷ್ಟಿಕರ್ತನನ್ನು ಸ್ಮರಿಸಿ ಎಂಬುದಾಗಿ ಹೇಳ್ತಾನೆ. ಸೃಷ್ಟಿಕರ್ತನನ್ನು ಸ್ಮರಿಸಲಿಕ್ಕೆ, ಸೃಷ್ಟಿಕರ್ತನನ್ನು ಸೃಷ್ಟಿಸಿದಂಥ ಸೃಷ್ಟಿಯನ್ನು ನಾವು ನೋಡಲಿಕ್ಕೆ ಬೇಕಾದಂಥ ಕಣ್ಣುಗಳು ನಮಗೆ ಬೇಕೇ ಬೇಕು. ಅದ ಕಾರಣ ಕಣ್ಣು ಮೊಬ್ಬಾಗೋದ್ರೊಳಗಾಗಿ ಒಂದು ವೇಳೆ ಸೃಷ್ಟಿಯನ್ನು ನೋಡಿ, ನೀವು ದೇವರು ಸೃಷ್ಟಿಸಿರುವಂಥ ಎಲ್ಲ ಅಗಾಧವಾದಂಥ ಸೃಷ್ಟಿಯನ್ನು ನೋಡಿ, ಸಮುದ್ರಗಳನ್ನು ನೋಡಿ, ಪರ್ವತಗಳನ್ನು ನೋಡಿ, ಇವೆಲ್ಲವುಗಳಿಂದ ಏನು ಮಾಡಬೇಕು? ನೀವು ಸೃಷ್ಟಿಕರ್ತನನ್ನು ಸೃಷ್ಟಿ ಕಾರ್ಯದಿಂದ ಅವುಗಳನ್ನು ನೋಡಿ ನಾವು ಸ್ಮರಿಸಬೇಕು. ಆದರೆ ಇಲ್ಲಿ ಆ ದಿವಸಗಳಲ್ಲ. ಕಷ್ಟ ದಿವಸಗಳಲ್ಲಿ ಈ ವ್ಯಕ್ತಿ ಯಾವುದನ್ನು ದೇವರ ಸೃಷ್ಟಿ ಕಾರ್ಯವನ್ನೇ ನೋಡಿರ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಕಣ್ಣು ಕಾಣದೇ ಇರುವ ಸಂದರ್ಭದಲ್ಲಿ ಮತ್ತೆ ಅವನು ಸೃಷ್ಟಿಕರ್ತನ ಸೃಷ್ಟಿ ಕಾರ್ಯಗಳನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯೌವನ ಕಾಲದಲ್ಲೇ ಇದನ್ನೆಲ್ಲ ನೋಡಿ. ಲುಕ್ ಅರೌಂಡ್ ಯುವರ್ ನೇಚರ್, ಲುಕ್ ಅರೌಂಡ್ ಯುವರ್ ಕ್ರಿಯೇಷನ್. ಸೃಷ್ಟಿಕರ್ತನನ್ನು ನೋಡಿ, ಸುಂದರವಾದಂಥ ಸೂಕ್ಷ್ಮವಾದಂಥ ವಿಚಾರಗಳನ್ನು ನೀವು ನೋಡಿ, ಸೃಷ್ಟಿಯ ಎಲ್ಲ ಸೊಬಗನ್ನು, ಸೌಂದರ್ಯವನ್ನು ಅನುಭವಿಸಿರಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದರ ಮೂಲಕವಾಗಿ ದೇವರನ್ನು ನೀವು ಮಹಿಮೆಪಡಿಸಬೇಕು. ದೇವರನ್ನು ಸೃಷ್ಟಿ ಕಾರ್ಯದ ಮೂಲಕವಾಗಿ ನಾವು ಸೃಷ್ಟಿಕರ್ತನನ್ನು ಮಹಿಮೆಪಡಿಸಬೇಕು. ಇಲ್ಲದೆ ಹೋದರೆ ನಕ್ಷತ್ರಗಳು ಕಾಣೋದಿಲ್ಲ, ಸೂರ್ಯನೇ ಕಾಣೋದಿಲ್ಲ ಕುರುಡಾದಂಥ ಸಂದರ್ಭದಲ್ಲಿ, ಅಥವಾ ನಕ್ಷತ್ರಗಳು, ಚಂದ್ರ ಹೀಗೆ ಕಾಣದೇ ಇರುವಂಥ ಪರಿಸ್ಥಿತಿಯನ್ನು ನಾವು ಮುಟ್ಟುವುದಕ್ಕಿಂತ ಮುಂಚೆ ಸೃಷ್ಟಿಕರ್ತನನ್ನು ನಾವು ಸ್ಮರಿಸಬೇಕು. ಮಳೆಯಾದ ಮೇಲೆಯೂ ಮೋಡಗಳು ಮತ್ತೆ ಬರುವವು. ಇದು ವಿಶೇಷವಾದಂಥ ವಾಕ್ಯ. ಈ ದಿವಸಗಳಲ್ಲಿ ನೋಡಿ, ಅನಿರ್ದಿಷ್ಟವಾಗಿ ಮೋಡಗಳು ಬರ್ತಾ ಇರ್ತವೆ. ಮಳೆ ಯಾವಾಗ ಬರ್ತದೆ ಹೇಳಲಿಕ್ಕಾಗಲ್ಲ. ಒಂದು ವೇಳೆ ಮಳೆ ಆದಮೇಲೆ ಮೋಡಗಳು ಕ್ಲಿಯರ್ ಆಗಬೇಕು, ಕ್ಲಿಯರ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿಯಾದಂಥ ಒಂದು ಸೃಷ್ಟಿ ವಾತಾವರಣ ನಮ್ಮ ಮುಂದೆ ಈ ದಿವಸ ಇದೆ. ಅದರಿಂದ ಇದು ಒಂದು ರೀತಿಯಲ್ಲಿ ಕಷ್ಟದ ದಿವಸಗಳೇ. ಮಳೆ ಬಂದ ಮೇಲೆ ಮೋಡಗಳೆಲ್ಲ ಕ್ಲಿಯರಾಗಿ ಅವು ಹೋಗಬೇಕು, ಮತ್ತು ಹೊಸದಾಗಿ ಮೋಡಗಳು ಬರಬೇಕು. ಆದರೆ ಇಲ್ಲಿ ಆ ರೀತಿಯಲ್ಲಿ ಇಲ್ಲ. ಆದರೆ ಹಿಂದಿನೇ ಮೋಡಗಳು ಬರ್ತಾ ಇರ್ತವೆ. ಅಂದರೆ ಕಷ್ಟಗಳು ತೀರುವುದಕ್ಕಿಂತ ಮುಂಚೆ, ಮಳೆಯಾಗಿ ಮೋಡಗಳು ಕರಗಿ ಹೋಗೋದಕ್ಕಿಂತ ಮುಂಚೆ ಮತ್ತೆ ಮೋಡಗಳು ಬರ್ತಾ ಇರ್ತವೆ. ಒಂದರ ಮೇಲೊಂದು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಈ ದಿವಸ ಸಮಸ್ಯೆಗಳನ್ನು ನೋಡಿ, ಅತಿವೃಷ್ಟಿ, ಅನಾವೃಷ್ಟಿ, ಅದರ ಜೊತೆಯಲ್ಲಿ ಕೋವಿಡ್, ಅದರ ಜೊತೆಯಲ್ಲಿ ಅನಾರೋಗ್ಯದ ಪರಿಸ್ಥಿತಿ, ಅದರ ಜೊತೆಯಲ್ಲಿ ಆರ್ಥಿಕ ಮುಗ್ಗಟ್ಟುಗಳು ಅಥವಾ ಆರ್ಥಿಕವಾದಂಥ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು, ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು, ಭವಿಷ್ಯದ ಸಮಸ್ಯೆಗಳು, ಹೀಗೆ ಮೋಡಗಳು, ಕಾರ್ಮೋಡಗಳು ನಮ್ಮ ಜೀವಿತದಲ್ಲಿ ಬರ್ತಾನೆ ಇರ್ತವೆ. ಆದ ಕಾರಣ ಅವೆಲ್ಲವುಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಸೃಷ್ಟಿಕರ್ತನ ನಾವು ಆ ಯೌವನ ಕಾಲದಲ್ಲಿ ಮಾತ್ರ ಮರಿಬಾರದು. ಈ ಕಷ್ಟದ ಜೊತೆಯಲ್ಲಿ ನಾವು ಅವುಗಳನ್ನು ಮಾಡಬೇಕಾಗುತ್ತದೆ. ಅದೇ ಕಾಲದಲ್ಲಿ ಮನೆಗಾಲಿನವರು ನಡುಗುವರು, ಬಲಿಷ್ಠರು ಬಗ್ಗುವರು, ಅರಿವರು ಕೊಂಚವಾದ್ದರಿಂದ ಕೆಲಸವನ್ನು ನಿಲ್ಲಿಸಿಬಿಡು. ಹೀಗಂದ್ರೇನು? ಅದೇ ಕಾಲದಲ್ಲಿ, ಆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೆಷರ್ಸ್ ಅಥವಾ ಈ ಸ್ಟ್ರೆಸ್ ಅಂತ ಏನು ಕರಿತೇವೆ, ಅಥವಾ ಬಂಧನಗಳು, ಅಥವಾ ನಮ್ಮ ಮೇಲಿರ್ತಕ್ಕಂಥ ಭಾರ, ಹೊರೆ, ಇವುಗಳಿಂದ ಏನಾಗುತ್ತೆ, ಮನುಷ್ಯನು ಏನಾಗ್ತಾನೆ ಅಂತ ಹೇಳಿದರೆ, ಅವನ ಒಂದು ಸಿಸ್ಟಮ್, ಮನೆಗಾವಲಂತ ಹೇಳಿದ್ರೆ ಅವನಲ್ಲಿರುವಂಥ ಇಮ್ಯೂನ್ ಸಿಸ್ಟಮ್, ಅವನಲ್ಲಿರ್ತಕ್ಕಂಥ ಆ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ಬಿದ್ದು ಹೋಗುತ್ತದೆ. ಮನೆಗಾವಲಿನವರು ಅಂತ ಹೇಳಿದ್ರೆ ಮನೆಯ ಅಂದರೆ ದೇಹದ ಒಳಗಿರ್ತಕ್ಕಂಥ ಆತ್ಮನ ಶಕ್ತಿ ಕಡಿಮೆ ಆಗ್ತದೆ, ದೈಹಿಕವಾದಂಥ ಶಕ್ತಿ ಕಡಿಮೆ ಆಗುತ್ತದೆ. ಅದರಿಂದ ಮನೆಗಾವಲಿನವರು ಅವರು ಬೊಗ್ಗಿ ಹೋಗುತ್ತಾರೆ. ಇದರಲ್ಲಿ ನಾವು ಇಮ್ಯೂನ್ ಬೂಸ್ಟರ್ಸ್ ಎಂಬುದು ಕರಿತೇವೆ. ಈ ಕಾಯಿಲೆ ಬರಬಾರ್ದು ಅಂತ ಹೇಳಿ ನಾವು ಮನೆಯಲ್ಲಿ ನಾವು ಅನೇಕ ಔಷಧಿಗಳನ್ನು ಮಾಡಿಕೊಳ್ತೇವೆ, ಮತ್ತು ಅದಕ್ಕೆ ಬೇಕಾದ ಇಮ್ಯೂನ್ಗಳು ಇನ್ನೂ ಬಂದಿಲ್ಲ, ವ್ಯಾಕ್ಸಿನ್ಸ್ ಬಂದಿಲ್ಲ. ಆದ್ದರಿಂದ ಈಗ ನಮಗೆ ಈ ಒಂದು ಮನೆಗಾವಲಿನ ಅಥವಾ ಪೋಷಕಾಂಶ ದೇಹದಲ್ಲಿರ್ತಕ್ಕಂಥ ಒಂದು ರೋಗ ನಿರೋಧಕ ಶಕ್ತಿ ಬೇಕು ನಮಗೆ. ಅದನ್ನು ಇಲ್ಲಿ ನಾವು ನೋಡ್ತೇವೆ. ಆಗಿನ ಕಷ್ಟ ಕಾಲಗಳಲ್ಲಿ ಅದನ್ನು ಕಳ್ಕೊಬಿಡ್ತಾರೆ ಮನುಷ್ಯರು. ಅದರಿಂದ ಈ ಇಮ್ಯೂನ್ ಸಿಸ್ಟಮ್ ನಾಶ ಆಗೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು?
ದೇವರ ಒಂದು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕವಾದಂಥ ಆ ಒಂದು ರೋಗ ನಿರೋಧಕದ ಆ ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕು. ಹಾಗಾಗಿದ್ದಾಗ ಮಾತ್ರ ನಾವು ದೇವರನ್ನು ಸ್ಮರಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಮನೆಗಾವಲಿನವರು ನಡುಗುವರು, ಬಲಿಷ್ಠರು ಬಗ್ಗುವರು. ನಮ್ಮ ರೋಗ ನಿರೋಧಕ ಶಕ್ತಿಗಳು ಕಡಿಮೆ ಆದಾಗ ನಮ್ಮ ಅಂಗಾಂಗಗಳು, ನಮ್ಮ ದೇಹದಲ್ಲಿರುವಂಥ ಅಂಗಗಳು ಅವು ವೀಕ್ ಆಗ್ತವೆ. ಅನೇಕ ವಿಚಾರಗಳಲ್ಲಿ ನಾವು ತಗ್ಗಿ ಹೋಗುತ್ತೇವೆ. ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅಥವಾ ಶ್ವಾಸಕೋಶ ಒಂದು ವೇಳೆ ಇರ್ಬೋದು, ಅಥವಾ ಬೇರೆ ಬೇರೆ ಲಿವರ್ ಪ್ರಾಬ್ಲಮ್ ಆಗ್ಬೋದು. ಹೀಗೆ ನಾವು ಕಷ್ಟದ ದಿವಸಗಳಲ್ಲಿ ನಾವು ಇವೆಲ್ಲವುಗಳನ್ನು ಅನುಭವಿಸ್ತಾ ಇರ್ತೇವೆ. ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅವೆಲ್ಲವೂ ಸಹ ಈಗ ಎಫೆಕ್ಟ್ ಆಗ್ತಾ ಹೋಗ್ತದೆ. ಮಲ್ಟಿ ಆರ್ಗನ್ ಸಿಸ್ಟಮ್ ಈಗ ಕೆಟ್ಟು ಹೋಗ್ತಾ ಬರುವಂಥದ್ದನ್ನು ನಾವು ನೋಡ್ತೀವಿ. ಮನೆಗಾವಲಿನವರು ನಡುವರು, ಬಲಿಷ್ಠರು ಬಗ್ಗುವರು. ಅವೆಲ್ಲವೂ ಸಹ ಅರಿಯುವರು ಕೊಂಚವಾದ್ದರಿಂದ ಕೆಲಸವನ್ನು ನಿಲ್ಲಿಸಿಬಿಡುವರು. ಅಂದರೆ ಜೀರ್ಣಶಕ್ತಿ ಕಡಿಮೆ ಆಗುತ್ತದೆ. ವಯಸ್ಸಾಗ್ತಾ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ. ಒಂದು ವೇಳೆ ಇದನ್ನೆಲ್ಲ ನಾವು ನೋಡುವಾಗ ಸಾಲಮೋನಿಗೆ ಇದು ಭಾಳ ಅರ್ಲಿ ಸ್ಟೇಜಲ್ಲೇ ಬಂದುಬಿಟ್ಟಿದೆ ಅಂತ ಅನಿಸುತ್ತೆ. 40 ಇಯರ್ಸ್ನಿಂದ ಅವನಿಗೆ ಕಾಯಿಲೆ ಪ್ರಾರಂಭ ಆಗಿರ್ಬೋದು. ಒಂದು 15 ವರ್ಷಗಳ ಕಾಲ, 15-18 ವರ್ಷಗಳ ಕಾಲ ಇವನು ಈ ರೀತಿಯಾದಂಥ ದೈಹಿಕವಾದಂಥ ಮಾನಸಿಕವಾದಂಥ ಒಂದು ಅಸ್ವಸ್ಥತೆಯನ್ನು ಆತನು ಹೊಂದಿಸ್ತಿರ್ತಾನೆ. ಈ ಸಂದರ್ಭದಲ್ಲಿ ಅವನು ಬರೀತಾನೆ. ಇದು ವಿಶೇಷವಾದಂಥ ಒಂದು ವಿಚಾರ. ಕಿಟಕಿಗಳಿಂದ ನೋಡುವವರು ಮಂಕಾಗುವರು. ಕಣ್ಣುಗಳು ಕಂಪ್ಲೀಟಾಗಿ ಅಥವಾ ಅದಕ್ಕೆ ಯಾವುದೇ ವಿಧವಂಥ ಶಕ್ತಿ ಇಲ್ಲದೆ ಹೋಗುವಂಥದ್ದನ್ನು ಕಾಣ್ತೇವೆ. ಯಾಕೆ ಅಂತ ಹೇಳಿದರೆ ದೇಹದ ಶಕ್ತಿ ಕಡಿಮೆ ಆಗ್ತದೆ, ಮಾನಸಿಕವಾದಂಥ ಶಕ್ತಿ ಕಡಿಮೆ ಆಗ್ತದೆ, ಅವನಲ್ಲಿರ್ತಕ್ಕಂಥ ದೌರ್ಬಲ್ಯಗಳು ಅವೆಲ್ಲವೂ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ಹೆಚ್ಚಿನ ಕಾಯಿಲೆಗಳು ಅವನು ಬಂದಾಗ ಒಂದು ವೇಳೆ ಅವನು ತನ್ನ ಕಣ್ಣುಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಯನ್ನು, ಕಿಟಕಿಯಿಂದ ಅಂದರೆ ಕಣ್ಣಿಂದ ನೋಡುವಂಥದ್ದು. ಬೀದಿಯ ಬಾಗಿಲುಗಳು ಮುಚ್ಚಿರುವವು. ಬಾಯಿಗ ಮುಚ್ಚಿ ಹೋಗುತ್ತದೆ. ಆಹಾರ ಸೇವನೆ ಮಾಡಲಿಕ್ಕೆ ಅವನಲ್ಲಿ ಹಲ್ಲಿಲ್ಲ. ಆಹಾರ ಸೇವನೆ ಮಾಡುವುದು ಮಾತ್ರ ಅಲ್ಲ, ಅವನ ಜೀರ್ಣಶಕ್ತಿ ಕಡಿಮೆ ಆಗ್ತದೆ. ಆದ ಕಾರಣ ಅವನು ಏನು ಆಹಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನಿಲ್ಲಿಸಿಬಿಡ್ತಾನೆ. ಕಿಟಕಿಗಳಿಂದ ನೋಡುವವರು ಮಂಕಾಗುವರು, ಬೀದಿಯ ಬಾಗಿಲು ಮುಚ್ಚಿರುವು. ಅರಿಯುವ ಸ್ಥಳದ ಶಬ್ದವು ತಗ್ಗಿ ಹಕ್ಕಿಯ ಧ್ವನಿಯಷ್ಟು ಕಿರಲಾಗುವುದು. ಹೌದು, ಗಾನ, ನಾವು ಮಾತನಾಡುವಂಥ ಪದಗಳು ಸರಿಯಾದಂಥ ರೀತಿಯಲ್ಲಿ, ಉಚ್ಚಾರ ಸರಿಯಾದಂಥ ರೀತಿಯಲ್ಲಿ ಬಾರದೇ ಇರುವಂಥ ರೀತಿಯಲ್ಲಿ ಅವು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬಹಳ ಅಪಸ್ವರಗಳನ್ನು ಕೊಡುವಂಥ ಇದಾಗಿದೆ. ಅದಕ್ಕಿಂತ ಮುಂಚೆ ನಾವು ಹಾಡಬೇಕು. ಅದಕ್ಕಿಂತ ಮುಂಚೆ ಕಣ್ಣು ಹೋಗೋದಕ್ಕಿಂತ ಮುಂಚೆ ನಾವು ದೇವರ ವಾಕ್ಯವನ್ನು ಕೇಳಬೇಕು, ದೇವರ ವಾಕ್ಯವನ್ನು ಓದಬೇಕು, ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಿ ಇತರಿಗೆ ವಾಕ್ಯಗಳನ್ನು ನಾವು ಹೇಳಬೇಕಾಗುತ್ತದೆ. ಕರ್ತನಾದ ಯೇಸು ಸ್ವಾಮಿಯನ್ನು ನೋಡಿ, 33 ವರ್ಷಗಳ ಕಾಲ ಆತನ ಜೀವನ ಮಾಡೋದು, ಪರ್ಫೆಕ್ಟ್ ಆದಂಥ ಒಂದು ಜೀವಿತ. ಆದರೆ ಆತನು ಅಲ್ಪ ಆಯುಷ್ಯದಲ್ಲಿ ಆತನು ಮರಣ ಹೊಂತಾನೆ. ಆ 33 ವರ್ಷಗಳಲ್ಲಿ ಆತನು ಸಾಧಿಸಬೇಕಾದಂಥ ಎಲ್ಲವನ್ನು ಆತನು ಸಾಧಿಸ್ತಾನೆ. ಇಲ್ಲಿ ಕರ್ತನಾದಂಥ ಸ್ವಾಮಿಯ ಆ ವಿಚಾರವನ್ನು ನಾವು ನೋಡುವಾಗ ಒಂದು ವೇಳೆ ನಮಗೆ ಸ್ವಾಮಿ ಆಯುಷ್ಯವನ್ನು ಕೊಟ್ಟಿದ್ದಾನೆ, ನಾವು ದೀರ್ಘಕಾಲ ಬದುಕಬೇಕು, ನಾವು ನಿರಂತರವಾಗಿ ಬದುಕಬೇಕೆಂಬುದಾಗಿ ತನ್ನ ಆಯುಷ್ಯವನ್ನು ಆತನು ಅಲ್ಪ ಕಾಲಕ್ಕೆ ಆ ರಕ್ಷಣೆಯನ್ನು ಆತನು ಮುಗಿಸಿ ಆತನು ಈ ಲೋಕವನ್ನು ಬಿಟ್ಟಿದ್ದಾನೆ, ನಮ್ಮನ್ನು ಆಶೀರ್ವದಿಸಿದ್ದಾನೆ ಹೆಚ್ಚಿನ ಕಾಲದಿಂದ. ಆದ ಕಾರಣ ನಮ್ಮ ಕೀರ್ತನೆಗಳಲ್ಲಿ ಮೋಶೆ ಹೇಳುವ ಪ್ರಕಾರ ನಮ್ಮ ಆಯುಷ್ಯ 70, ಬಲ ಹೆಚ್ಚಿದರೆ 80. ಕಷ್ಟ ಸಂಕಟಗಳೇ ಅದರ ಆಡಂಬರ ಎಂಬ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೌವನಸ್ಥರು ಈ ದಿವಸ ಗಮನಿಸಬೇಕಾದಂತ ಹೇಳಿದರೆ ಅವರು ಆಧ್ಯಾತ್ಮಿಕವಾಗಿ ತಮ್ಮ ಮನಸ್ಸುಗಳನ್ನು ಸರಿಯಾದಂಥ ಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ದೈಹಿಕವಾದಂಥ ರೀತಿಯಲ್ಲಿ ಅವರು ಪೋಷಣೆ ಮಾಡಿಕೊಳ್ತಾರೆ, ಇಲ್ಲ ಅಂತಲ್ಲ. ಜಿಮ್ಗಳಿದೆ ಅಥವಾ ಬೇರೆ ಬೇರೆ ಒಂದು ಚಟುವಟಿಕೆಗಳು ಅವರಿಗೆ ದೈಹಿಕವಾಗಿ ಅವರನ್ನು ಪೋಷಿಸಬಹುದು. ಆದರೆ ಅದರ ಜೊತೆಯಲ್ಲಿ ನಾವು ನೋಡುವಾಗ ಆಧ್ಯಾತ್ಮಿಕವಾದಂಥ ಭಾವನಾತ್ಮಕವಾದಂಥ ವಿಚಾರಗಳ ಬಗ್ಗೆ ಅವರು ಹೆಚ್ಚಿನ ಗಮನವನ್ನು ಕೊಡಬೇಕು. ದೇವರ ಕಡೆಗೆ ಅವರು ಗಮನ ಕೊಡಬೇಕು. ದೇವರ ಕಡೆಗೆ ಅವರು ಗಮನವನ್ನು ಕೊಟ್ಟಾಗ ದೇವರು ಅವರನ್ನು ನಡೆಸುತ್ತಾನೆ. ನೀನು ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿ ಎಂಬುದಾಗಿ ಹೇಳ್ತಿದ್ದಾನೆ. ಈ ದಿವಸ ಯೌವನಸ್ಥರು ಚಿಂತಾಭಾರಗಳನ್ನು ದೇವರ ಮೇಲೆ ಹಾಕಬೇಕು. ನಾವು ಸಹ ಈ ದಿವಸ ಚಿಂತಾಭಾರಗಳನ್ನು ಸ್ವಾಮಿ ಮೇಲೆ ಹಾಕಿದಾಗ ಆತನವುಗಳನ್ನು ನಡೆಸುವಂಥ ದೇವರಾಗಿದೆ. ಕಾರಣ ಟ್ರಸ್ಟ್ ಈಸ್ ವೆರಿ ಡೇಂಜರಸ್. ಅಥವಾ ಆತ್ಮಗಳ ಮೇಲೆ ಬೀಳ್ತಿರುವಂಥ ಈ ಭಾರ ಏನಿದೆ, ಅಥವಾ ಅವರ ದೈನಂದಿನ ಕಾರ್ಯಗಳಿಂದ ಉಂಟಾಗುವಂಥ ಕಿರಿಕಿರಿ, ಇವೆಲ್ಲ ಏನಿದೆ, ಇದು ಮನುಷ್ಯನನ್ನು ತಗ್ಗಿಸಿ ಬಿಡುತ್ತವೆ, ಕುಗ್ಗಿಸಿ ಬಿಡುತ್ತವೆ, ಕಷ್ಟಕ್ಕೆ ತಳ್ಳುತ್ತದೆ, ಅನಾರೋಗ್ಯಕ್ಕೆ ತಳ್ಳುತ್ತದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ವಾಕ್ಯಗಳ ಮೂಲಕ ತಿಳ್ಕೊಳ್ತೇವೆ. ಅಕ್ಕಿಯ ತಿರುವುದು ಗಾಯಕರೆಲ್ಲ ಹಾಕಾಗೋರು, ಹೌದು, ಹಾಡುಗಳು ಹಾಡಲಿಕ್ಕಾಗೋದಿಲ್ಲ, ಮಾತನಾಡಲಿಕ್ಕಾಗೋದಿಲ್ಲ. ಹೀಗಾಗಿ ನಾವು ಯಾವುದೇ ಪ್ರಯೋಜನವಿಲ್ಲದೆ ಹಾಗೆ ನಮ್ಮ ಕಮ್ಯುನಿಕೇಷನ್ ಸಿಸ್ಟಮ್ ಅಥವಾ ನಮ್ಮ ಮಾಧ್ಯಮ ಏನಿದೆ, ನಾವು ಮಾತನಾಡುವಂಥ ವಾಕ್ಯದ ಜ್ಞಾನ ಎಲ್ಲವೂ ಈಗ ನಷ್ಟ ಆಗಿ ಹೋಗುತ್ತದೆ. ಅದರಿಂದ ಅವೆಲ್ಲವೂ ಸಹ ಕಿಲ್ಲಾಗೋದು. ಗಾಯಕರೆಲ್ಲ ಕುಗ್ಗುವರು. ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡ್ರೆ ಭಯ. ಭಾವನಾತ್ಮಕವಾಗಿ ಮನುಷ್ಯ ತಗ್ಗಿ ಹೋಗಿರುತ್ತಾನೆ. ಅವನಿಗೆ ಎತ್ತರವಾದಂಥ ಸ್ಥಳಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಇಳಿಜಾರಿನ ಪ್ರದೇಶದಲ್ಲಿ ಅವನು ನಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಯ, ಬಿದ್ದೋಗ್ತೇನೆ ಎಂಬುದಾಗಿ ಭಯ, ಅಥವಾ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ, ಶಕ್ತಿ ಇಲ್ಲದೆ ಆತನು ಎಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ದಿನ್ನೆ ಕಂಡ್ರೆ ಭಯ, ಹೌದು, ದಾರಿಯಲ್ಲಿ ಅಪಾಯ.
ವಯಸ್ಸಾದಂಥ ಮೇಲೆ ಎಲ್ಲಿ ಬಿದ್ದು ಬಿಡ್ತೀನೋ ಅಥವಾ ಯಾರು ನನ್ನನ್ನು ಇದು ಮಾಡ್ತಾರೋ ಅಂತಕ್ಕಂಥ ಒಂದು ಭಯ ಇರ್ತದೆ. ಈ ಭಯದ ಈ ದೈಹಿಕವಾದಂಥ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಅವನೇನಾಗ್ತಾನೆ ಅಂತ ಹೇಳಿದ್ರೆ, ಬೆನ್ನಿ ಕಂಡ್ರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು. ಬಿಳಿ ಕೂದಲು ಅವನಿಗೆ ಪ್ರಾರಂಭ ಆಗುತ್ತದೆ, ನೆರೆ ಕೂದಲು ಅವನಿಗೆ ಪ್ರಾರಂಭ ಆಗುತ್ತದೆ. ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತೇವೆ, ನಿನ್ನ ನೆರೆ ಕಾಲದಲ್ಲಿ ನಾನು ನಿನ್ನನ್ನು ಹೊತ್ತು ನಿನ್ನನ್ನು ಸಂರಕ್ಷಿಸುವೆನೆಂಬುದಾಗಿ ದೇವರು ಹೇಳ್ತಾನೆ. ಇದು ಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಆಗುವಂಥ ವಿಚಾರ. ನಾವು ಎಷ್ಟು ಡೈ ಹಾಕ್ಕೊಂಡ್ರೂ ಅದು ಬಿಳಿ ಕೂದಲು ಅದು ಕಂಡೇ ಕಾಣುತ್ತೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ವಿಶೇಷವಾದಂಥ ಜ್ಞಾನದ ವಾಕ್ಯಗಳನ್ನು ಮನುಷ್ಯನಿಗೆ ಆತನು ಹೋಲಿಸಿ ಹೇಳ್ತಾನೆ. ಬಾದಾಮಿಯ ಹೂವು ಅಂದರೆ ಬಾದಾಮಿಯ ಮರ ಹೂ ಬಿಡುತ್ತದೆ ಎಂಬುದಾಗಿ ಹೇಳುವಾಗ ಆ ಬಿಳಿ ಹೂಗಳನ್ನು ಬಾದಾಮಿಯ ಮರದಲ್ಲಿ ನಾವು ಕಾಣ್ತೇವೆ. ಬೇರೆ ಕಲರ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಬಾದಾಮಿಯ ಹೂವು ಅಥವಾ ಅದು ಪರಿಪಕ್ವವಾದಂಥ ಒಂದು ಮನಸ್ಸಿನ ಸ್ಥಿತಿಯನ್ನು ಅದು ಹೇಳುತ್ತದೆ, ಆಯುಷ್ಯವನ್ನು ಹೇಳುತ್ತದೆ ಮತ್ತು ವಯಸ್ಸಾಯಿತು ಎಂಬುವಂಥ ಒಂದು ಸೂಚನೆಯನ್ನು ಕೊಡುತ್ತದೆ. ಇದು ಬಾದಾಮಿಯ ಹೂವಿನ ಒಂದು ವಿಶೇಷತೆಯನ್ನು ನಾವಿಲ್ಲಿ ಕಾಣುತ್ತೇವೆ. ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯು ಕೂಡ ಭಾರವಾಗುವುದು, ಆಶೆಯು ಕುಂದುವುದು. ಮಿಡತೆ ಭಾರ ಆಗುತ್ತದೆ. ಎಲ್ಲಾದರೂ ಮಿಡತೆ ಅಥವಾ ಯಾವುದಾದ್ರೂ ಕ್ರಿಮಿಕೀಟಗಳು ಅವರ ಮೇಲೆ ಕೂತರೆ ಅದರ ಒಂದು ಭಯ ಜಾಸ್ತಿ ಆಗುತ್ತೆ. ಒಂದು ವೇಳೆ ಅದರಿಂದ ಅನಾಹುತಗಳನ್ನು ಅವ್ರು ಮಾಡಿಕೊಳ್ತಾರೆ, ಭಯ. ಮತ್ತು ಮಿಡತೆ ಅದು ಹಿಂದೆ ಏನಾಗುತ್ತದೆ ಅದನ್ನು ಯಾವುದು ನೋಡಲಿಕ್ಕೂ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಮಿಡತೆ ಕೂತರೆ ಏನೂ ಆಗೋದಿಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ, ಮಿಡತೆಯು ಅವನ ಮೇಲೆ ಕೂತಾಗ ಭಯ, ಆತಂಕಗಳು ಮನುಷ್ಯನಿಗೆ ಕ್ರಿಮಿಕೀಟಗಳಿಂದಲೂ ಆತಂಕಗಳು ಬರ್ತವೆ. ಈ ದಿವಸ ನೋಡಿ, ಕ್ರಿಮಿಗಳಿಂದ ನಾವು ಮನುಷ್ಯ ವೈರಸ್ನಿಂದ ನಾವು ಆತಂಕಕ್ಕೆ ಒಳಗಾಗಿದ್ದೇವೆ. ಮಿಡತೆಗಳಿಂದ ಯಾವ ರೀತಿಯಲ್ಲಿ ಜನ ಭಯಪಡ್ತಾಯಿದ್ರು, ಅದೇ ರೀತಿ ಈ ದಿವಸ ಕ್ರಿಮಿಗಳಿಂದ ನಮಗಿನ್ನೂ ಅದಕ್ಕೆ ಬೇಕಾದಂಥ ಆರೋಗ್ಯದ ಒಂದು ವಸ್ತುಗಳು ನಮಗೆ ಸಿಗ್ತಾ ಇಲ್ಲ, ಅಥವಾ ಅದಕ್ಕೆ ವ್ಯಾಕ್ಸಿನನ್ನು ಕಂಡುಹಿಡಿದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ನಾವು ಹಿಡಿದುಕೊಂಡಿಲ್ಲ. ಆದ್ದರಿಂದ ಎಲ್ಲ ಕ್ರಿಮಿಗಳಿಗೂ ಸಹ ಅಲ್ಲವೇ ಒಂದು ವೇಳೆ ಅವರಿಗೆ ಆ ದಿವಸದಲ್ಲಿ ಅವೆಲ್ಲ ಅವರು ಕಂಡಿರಲಿಲ್ಲ. ಆದರೆ ಕ್ರಿಮಿಗಳೆಂಬುದಾಗಿ ಇಲ್ಲಿ ಹೇಳುವಾಗ ಅದು ಮಿಡತೆಗೆ ಹೋಲಿಸ್ತಾ ಇದ್ದಾರೆ. ಇಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ ಮಿಡತೆ ಕಂಡರೆ ಭಯ ಎಂಬುದಾಗಿ ನಾವು ಕಾಣ್ತೇವೆ. ವೈರಸ್ಸನ್ನು ನೋಡಿದ್ರೆ ನಮ್ಗೆ ಭಯ, ವೈರಸ್ಸಿನ ವಿಚಾರವಾಗಿ ಕೇಳಿದ್ರೆ ಭಯ, ಕೋವಿಡ್ ಅಂದರೆ ಭಯ. ಅಂಥ ಒಂದು ಕಾಲದಲ್ಲಿ ನಾವಿದ್ದೇವೆ. ಇದು ಎಕ್ಸ್ಟ್ರಾ ಕಷ್ಟಗಳಿವೆಲ್ಲ. ಕಷ್ಟ ದಿವಸಗಳಲ್ಲಿ ಇದು ಇನ್ನೂ ಹೆಚ್ಚಿನ ಕಷ್ಟಗಳನ್ನು ತಂದಿರುವಂಥ ಅಂತ್ಯಕಾಲದ ದಿವಸ ಇದಾಗಿರುತ್ತೆ. ಆಶೆಯು ಕುಂದು ಹೋಗುತ್ತದೆ. ಆದ ಕಾರಣ ಈ ದೇಹ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆಶೆ ಇಲ್ಲದೆ ಇರ್ತದೆ. ಈ ದಿವಸ ನೋಡಿ, ಜನರು ಒಂದು ವರ್ಷ ಮನೆ ಒಳಗಡೆ ಇದ್ದು ಆಶೆಗಳೆಲ್ಲ ಕುಂದಿ ಹೋಗಿದೆ. ಯೌವನಸ್ಥರು ಸಹ ಹೊರಗಡೆ ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗೋಣ, ಅಥವಾ ಚೆನ್ನಾಗಿ ನಾವು ಕಾಣೋಣ, ಅಥವಾ ನಾವು ಅನುಭವಿಸೋಣ, ಏನಾದರೂ ಸೃಷ್ಟಿಕ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ, ಆ ಎಂತೂಸಿಯಾಸಮ್ ಅಥವಾ ಆ ಉತ್ಸಾಹ ಏನಿದೆ ಆ ಉತ್ಸಾಹವನ್ನು ನಾಶ ಮಾಡಿದಂಥ ದಿವಸಗಳನ್ನು ನಾವು ಕಾಣ್ತೇವೆ. ಇಂಥ ಒಂದು ಸಮಂಜಸವಾದಂಥ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ. ಈ ಕೋವಿಡ್ಗೆ ಇರತಕ್ಕಂಥ ಕಷ್ಟಗಳು ಈ ವಾಕ್ಯಗಳಲ್ಲಿ ಹೇಳುವಂಥದ್ದು ಎಲ್ಲವೂ ಸಹ ಇಲ್ಲಿ ಒಂದು ರೀತಿಯಲ್ಲಿ ಒಂದಕ್ಕೊಂದು ಹೊಂದಿಕೊಂಡು ಇದು ನಿಜವಾಗಿಯೂ ನಡೀತಾ ಇದೆ ಎನ್ನುವಂಥ ರೀತಿಯಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ನಮ್ಮ ಜೀವಿತ ವಯಸ್ಸಾದಂಥ ಕಾಲದಲ್ಲಿ ಅನುಭವಿಸುವಂಥದ್ದನ್ನೆಲ್ಲ ಮನುಷ್ಯರು ಈಗ ಯೌವನಸ್ಥರ ಕಾಲದಲ್ಲೇ ಇದನ್ನು ಅನುಭವಿಸ್ತಾ ಇದ್ದಾರೆ. ದೇ ಆರ್ ಸಫರಿಂಗ್ ವೆನ್ ದೇ ಆರ್ ಯಂಗ್, ನಾಟ್ ವೆನ್ ದೇ ಆರ್ ಓಲ್ಡ್. ವಯಸ್ಸಾದಂಥವ್ರಿಗೆ ಕಷ್ಟ ಇದೆ. ಇಲ್ಲಿ ಯೌವನಸ್ಥರು ಸಹ ಈ ಕಷ್ಟ ಕಾಲದಲ್ಲಿ, ಈ ಕೋವಿಡ್ನಲ್ಲಿ ಅಂಥ ಒಂದು ಸಂಕಟಕ್ಕೆ ಗುರಿಯಾಗಿದ್ದಾರೆ. ಅವು ಆಶೆಗಳೆಲ್ಲ ಬಿದ್ದು ಹೋಗುವಂಥ ಕಾಲ. ಆಶೆಗಳೆಲ್ಲ ಬಿದ್ದು ಆಶೆ ಕುಂದುವುದು. ಮನುಷ್ಯನ ತನ್ನ ನಿತ್ಯ ಗೃಹಕ್ಕೆ ಹೊರಡಕ್ಕಿದ್ದಾನಲ್ಲ, ಗೋಳಾಟದ ಬೀದಿಯಲ್ಲಿ ಎಂಥ ನಿತ್ಯ ಗೃಹಕ್ಕೆ ನಾವು ಹೋಗ್ತಾ ಇದ್ದೇವೆ. ಅದು ತಾತ್ಕಾಲಿಕವಾದಂಥ ಗೃಹ ಅಲ್ಲ, ಅದು ನಿತ್ಯ ಗೃಹಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಂದರೆ ಸ್ವಾಮಿಯೊಂದಿಗೆ ನಾವು ಜೀವಿಸುತ್ತಾ ಇದ್ದೇವೆ. ಅದ ಕಾರಣ ನಿತ್ಯ ಗೃಹದ ಈ ಚಿಂತನೆಯನ್ನು ಸ್ವಾಮಿ ನಮ್ಮಲ್ಲಿ ಇಟ್ಟಿದ್ದಾನೆ. ಇದು ಯಾವಾಗ ಬರುತ್ತೆ ಎಂಬುದಾಗಿ ಹೇಳುವಾಗ ಕಷ್ಟ ಸಂಕಟಗಳು ಜಾಸ್ತಿ ಆದಾಗ, ನಮ್ಮ ದೇಹ ಮತ್ತು ಆತ್ಮ ಅದು ಕುಗ್ಗಿ ಹೋಗುವಂಥ ಸಂದರ್ಭದಲ್ಲಿ ಈ ನಿತ್ಯ ಗೃಹದ ಒಂದು ಆಶೆಯನ್ನು, ನಿತ್ಯ ಗೃಹದ ಒಂದು ಅಭಿಲಾಷೆಯನ್ನು ಸ್ವಾಮಿ ಮನುಷ್ಯರಲ್ಲಿ ಆತನ ಇಟ್ಟಿರ್ತಾನೆ. ಅಂದರೆ ಸ್ವರ್ಗದ ಕಡೆಗೆ ನಾವು ಹೋಗ್ತೇವೆ, ದೇವರ ಕಡೆಗೆ ನಾವು ಹೋಗ್ತೇವೆ ಎಂಬುವಂಥ ವಿಚಾರ. ಆದರೆ ಇದನ್ನು ಅನುಭವಿಸುವುದಕ್ಕಿಂತ ಮುಂಚೆ ಪ್ರಿಯರೇ, ನಾವು ಕರ್ತನನ್ನು ಸ್ಮರಿಸಬೇಕು. ನಮ್ಮ ರಕ್ಷಣೆ ಆಗಬೇಕು. ನಾವು ಸ್ವಾಮಿಯಲ್ಲಿ ರಕ್ಷಿಸಲ್ಪಡಬೇಕು. ನಮ್ಮ ಪಾಪಗಳು ನಿವಾರಣೆ ಆಗಿರಬೇಕು. ಮತ್ತು ದೇವರಲ್ಲಿ ನಾವು ವಿಶೇಷವಾದಂಥ ಆ ಒಂದು ಮಾನಸಾಂತರವನ್ನು ನಾವು ಪಟ್ಟು ನಮ್ಮ ಪಾಪಗಳಿಗೆ ಪಾಪ ನಿವಾರಣೆ, ಯಜ್ಞದ ಕುರಿಯ ಮರಿಯ ಆ ಯಜ್ಞವನ್ನು ನಾವು ಸ್ವೀಕಾರ ಮಾಡಿರಬೇಕು. ನಿತ್ಯ ಗೃಹಕ್ಕೆ ಹೊರಡುವುದರಿಂದ ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಹೌದು, ನಾವು ಗೋಳಾಟದವರು ಬೀದಿಯಲ್ಲಿ ತಿರುಗುವರು. ಇದು ಒಂದು ವೇಳೆ ಆಂಬ್ಯುಲೆನ್ಸ್ ಶಬ್ದನ ಕೇಳಿದ್ರೆ ನಾವು ಎಲ್ಲಿ ಯಾರಿಗೂ ಕೋವಿಡ್ ಬಂತು, ಯಾರೋ ಮರಣದ ಸಂದರ್ಭದಲ್ಲಿ ಇದ್ದಾರೆ ಎಂಬುದಾಗಿ ಯೋಚನೆ ಮಾಡ್ತೇವೆ. ಗೋಳಾಟದ ಕೂಗನ್ನು ನಾವು ಎಲ್ಲಿ ಹೊರಗಡೆ ಹೋದರೆ ಕೇಳ್ತೇವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ದಿವಸ ಜೀವನ ಮಾಡ್ತೇವೆ. ನಿತ್ಯ ಗೃಹಕ್ಕೆ ಹೊರಟಿದ್ದಾನಲ್ಲ, ಗೋಳಾಟದವರನ್ನು ಬೀದಿಯಲ್ಲಿ ತಿರುಗುವರು. ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜುವುದು. ಹೌದು, ದೇಹ ಈಗ
ಮಣ್ಣಿಗೆ ಒಪ್ಪಿಸಲ್ಪಡುವಂಥ ಸಂದರ್ಭದಲ್ಲಿ ಇವೆಲ್ಲ ನಡೆದು ಹೋಗ್ತದೆ. ಏನಾಗುತ್ತದೆ? ದೈಹಿಕವಾದ ಮನುಷ್ಯ ಏನಾಗ್ತಾನೆ? ಇನ್ನು ಮುಂದೆ ಬೆಳ್ಳಿಯ ತಂತಿ ಕಿತ್ತು ಚಿನ್ನದ ಬಟ್ಟಲು ಜಜ್ಜಿ ಹೋಗೋದು. ಹೌದು, ಈ ದೇಹ ಅಂತಕ್ಕಂಥ ಮೂಳೆಯಿಂದ ಕೂಡಿರುವಂಥ ಈ ದೇಹ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಗೆ ಅದನ್ನು ಒಪ್ಪಿಸಿದಾಗ ಅದು ಒಡೆದು ಹೋಗುತ್ತದೆ. ಬೆಳ್ಳಿಯ ಬಟ್ಟಲು ಅಂತ ಹೇಳಿದರೆ ತಲೆಯಿಂದ ಅದು ಸ್ರಾವ ಆಗಿ ಮನುಷ್ಯ ಅವನ ದೇಹ ಏನಿದೆ ಈಗ ಬಹಳ ಅದೊಂದು ವಿಚಿತ್ರವಾದಂಥ ಅವಸ್ಥೆಯಲ್ಲಿ ಅದು ಕೂಡಿರ್ತದೆ. ಇದೆಲ್ಲ ನ್ಯಾಚುರಲ್ ಪ್ರೋಸೆಸ್. ಇದನ್ನು ಬೈಬಲ್ ಹೇಳುತ್ತೆ. ಅದರ ವಿಚಾರವಾಗಿ ನಾವು ಆತಂಕ ಪಡುವಂಥದ್ದಲ್ಲ. ಇಲ್ಲಿ ಬೈಬಲ್ ಆ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಭೂಮಿಗೆ ಸೇರಿದ್ದಲ್ಲ ಬಾವಿಯ ರಾಟೆ ಒಡೆಯುವುದು ಅಂದರೆ ಮೂಳೆಗಳೆಲ್ಲ ಒಡೆದೋಗ್ತವೆ. ಒಂದು ವೇಳೆ ಒಡೆಯುವುದು, ಹತ್ತಿರ ಒಡೆಯುವುದು, ಬುಗ್ಗಿ ಹತ್ತಿರ ಒಡೆಯುವುದು, ಬಾದಾಮಿಯ ರಾಟೆ ಮುರಿಯುವುದು, ಬಾವಿಯ ರಾಟೆ ಮುರಿಯುವುದು, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ನಾನೆಲ್ಲೋ ಒಂದು ಕಡೆ ಮೊನ್ನೆ ಓದ್ತಾ ಇದ್ದೆ. ಮೊದಲನೇದಾಗಿ ಊರುಗಳು ಬಿದ್ದೋಗ್ತವಂತೆ, ಆಮೇಲೆ ಕೂದಲು ಬಿದ್ದೋಗ್ತದೆ ಒಂದು ಭೂಮಿಯಲ್ಲಿ ಇಟ್ಟಂಥ ಸಂದರ್ಭದಲ್ಲಿ. ಅದಾದ ನಂತರ ದೈಹಿಕವಾಗಿ ಅದರಲ್ಲಿರುವಂಥ ಎಲ್ಲ ಸ್ರಾವ ಆಗಿ ಕೊನೆಗಾಗಿ ಅದು ದೇಹ ಅದೇನಾಗುತ್ತೆ, ಭೂಮಿಗೆ ಸೇರುತ್ತದೆ ಎಂಬುದಾಗಿ. ಇಟ್ ಡಿಸಾಲ್ವ್ಸ್ ವಿತ್ ಅರ್ತ್. ಎಲ್ಲಿಂದ ಮನುಷ್ಯ ಸೃಷ್ಟಿಯಾಗಿದ್ದಾನೋ ಅಲ್ಲಿಗೆ ಮತ್ತೆ ಅವನು ಸೇರುವಂಥ ಆ ಪ್ರಕ್ರಿಯೆಯನ್ನು ನಾವು ನೋಡ್ತೇವೆ. ಮಣ್ಣಿಗೆ ಮಣ್ಣಾಗುವಂಥದ್ದು, ಬೂದಿಗೆ ಬೂದಿ ಆಗುವಂಥದ್ದು, ಧೂಳಿಗೆ ಧೂಳು ಆಗುವಂಥ ಆ ಪ್ರಕ್ರಿಯೆಯನ್ನು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇದೆಲ್ಲವೂ ಎಲ್ಲ ಮನುಷ್ಯರಿಗೆ ಆಗುವಂಥ ಒಂದು ಘಟನೆ. ಅದರಿಂದ ಇದರಲ್ಲಿ ನಾವು ಯಾವುದೇ ಆತಂಕ ಪಡುವಂಥದ್ದಲ್ಲ ಅಥವಾ ಅದರಿಂದ ಭಯಗ್ರಸ್ತರಾಗುವಂಥದ್ದಲ್ಲ. ಸ್ವಾಮಿ ವಾಕ್ಯಗಳನ್ನು ನಮಗೆ ಕೊಡುವಂಥ ಉದ್ದೇಶ ಆತನು ಧೈರ್ಯವನ್ನು, ಈಸ್ ಕಂಫರ್ಟಿಂಗ್ ಅಸ್. ಇವೆಲ್ಲವೂ ನಡೀತದೆ. ಇವೆಲ್ಲವೂ ಆಗುವುದಿಲ್ಲ ಅಂತ ಯೋಚನೆ ಮಾಡಬಾರ್ದು. ಯಾವತ್ತು ಆಗುತ್ತವೆ, ಇವೆಲ್ಲ ಆಗುತ್ತವೆ. ಮನುಷ್ಯ ದೇಹ ಅವನು ಭೂಮಿಗೆ ಸೇರಲೇಬೇಕು. ಇದು ನಿಯಮ, ಸೃಷ್ಟಿ ನಿಯಮ. ಅದ ಕಾರಣ ಮನುಷ್ಯನ ಈ ಪ್ರಕ್ರಿಯೆ ಅದು ದೇವರಿಂದ ನೇಮಕವಾದಂಥ ಪ್ರಕ್ರಿಯೆ. ಆದ ಕಾರಣ ಅದು ದೇವರು ಅದನ್ನು ತನ್ನ ಆ ಜವಾಬ್ದಾರಿಯನ್ನು ಆತನು ಮಾಡ್ತಾನೆ. ಗಾಡ್ ವಿಲ್ ಟೇಕ್ ಕೇರ್ ಆಫ್ ಅವರ್ ಫ್ಯೂಚರ್, ನಮ್ಮ ಮುಂದಿನ ಘಟನೆಗಳು ನಾವು. ಆದರೆ ಆತನು ಅನುಗ್ರಹಿಸಿದ ಆತ್ಮದ ವಿಚಾರವಾಗಿ ನಾವು ನೋಡ್ತೇವೆ. ಈಗ ಮಣ್ಣಿಗೆ ಭೂಮಿಯು ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇದು ಖಚಿತವಾದಂಥದ್ದು. ತಾತ್ಕಾಲಿಕವಾಗಿ ನಾವೇನಾಗ್ತಾಯಿದ್ದೇವೆ, ಪುನರುತ್ಥಾನ ನಂಬಿಕೆ ಇಲ್ಲದವರು ಅದನ್ನು ನಂಬದೇ ಇಲ್ಲದಂಥವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಆತ್ಮಗಳು ಪುನರುತ್ಥಾನದಲ್ಲಿ ಸ್ವಾಮಿಯೊಂದಿಗೆ ಇರ್ತವೆ, ಈಗಾಗಲೇ ಇದುವೆ ಅಂತ. ದೇಹವನ್ನು ಒಪ್ಪಿಸಿದಾಗ, ಭೂಮಿಗೆ ಒಪ್ಪಿಸಿದಾಗ ಆತ್ಮ ಏನಾಗುತ್ತದೆ, ದೇವರ ಬಳಿಗೆಯಲ್ಲಿ ಹೋಗ್ತದೆ. ಯಾವಾಗ ದೇವರ ಬಳಿಗೆಯಲ್ಲಿ ಹೋಗುತ್ತದೆ? ಅದು ದೇವರನ್ನು ಸ್ವೀಕರಿಸಿದ್ದಾಗ ಮಾತ್ರ. ಸೃಷ್ಟಿಕರ್ತನನ್ನು ತಮ್ಮ ಜೀವಿತದಲ್ಲಿ ಜ್ಞಾಪಕ ಮಾಡಿಕೊಂಡಾಗ. ಇದು ರಕ್ಷಣೆಯ ಒಂದು ಪ್ರಕ್ರಿಯೆ, ರಕ್ಷಣೆ ನಡೆಯುವಂಥ ಒಂದು ವಿಧಾನ. ರಕ್ಷಣೆ ಎಂಬುದಾಗಿ ಅನೇಕರು ಮಾತನಾಡ್ತೀವಿ. ಈ ರಕ್ಷಣೆ ಯಾವುದು? ದೇಹ ಭೂಮಿಗೆ ಹೋಗುವಂಥ ಸಂದರ್ಭದಲ್ಲಿ ಆತ್ಮ ಏನಾಗುತ್ತೆ ಅಂತ ಹೇಳಿದರೆ, ರಕ್ಷಣೆ ಹೊಂದಿದಂಥ ಆತ್ಮಗಳು ಏನಾಗುತ್ತೆ, ದೇವರ ಬಳಿಯಲ್ಲಿ ಹೋಗುತ್ತೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಾನೆಲ್ಲ ಹೇಳ್ತಾ ಇರೋದು ವಾಕ್ಯ ನಮ್ಗೆ ಹೇಳ್ತಾ ಇದೆ. ಭೂಮಿಗೆ ಸೇರುವುದು. ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ದೇವರ ಬಳಿಗೆ ಖಚಿತವಾಗಿದ್ದು ದೇವರ ವಾಕ್ಯ. ಅದರಿಂದ ನಾವು ನಂಬಬೇಕು. ಈ ವಾಕ್ಯದಿಂದ ನಾವು ಈ ದಿವಸ ಆದರಣೆಯನ್ನು ಪಡಿಬೇಕು. ಮರಣದ ಭಯದಿಂದ ನಾವು ಹೊರಗಡೆ ಬರಬೇಕು. ಮರಣದ ಆ ಒಂದು ಆತಂಕದಿಂದ ನಾವು ಹೊರಗಡೆ ಬರಬೇಕು. ಕಷ್ಟದ ದಿವಸಗಳ ಆತಂಕದಿಂದ ನಾವು ಹೊರಗಡೆ ಬರಬೇಕು. ಕಷ್ಟದ ಸಂಕಟಗಳ ದಿವಸಗಳ ಆತಂಕದಿಂದ, ಭಯದಿಂದ ನಾವು ಹೊರಗಡೆ ಬರಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ದೇಹಗಳು, ನಮ್ಮ ಆತ್ಮಗಳು, ನಮ್ಮ ಜೀವನ ಬರೀ ಈ ಲೋಕಕ್ಕೆ ಮಾತ್ರ ಸೀಮಿತವಲ್ಲ. ನಮ್ಮ ಆತ್ಮಗಳು ಕೊಟ್ಟಿರುವಂಥ ಉದ್ದೇಶ ದೈಹಿಕವಾಗಿ ಆದಮನ ಮೂಲಕ ನಾವು ಮಾನವರಾಗಿ ಜನಿಸಿರುವ ಈ ಕಾರ್ಯಗಳಲ್ಲಿ ನಾವು ನೋಡುವಾಗ ನಾವು ಮಣ್ಣಿನಿಂದ ಹುಟ್ಟಿದ್ದೇವೆ, ಮಣ್ಣಿಗೆ ನಾವು ಹೋಗುತ್ತೇವೆ. ಆದಮ ಅಂತ ಹೇಳಿದ್ರೆ ಮಣ್ಣು ಅಂತೇಳಿ, ಭೂಮಿ, ಅರ್ತ್. ಆದಮನು ಅಂತ ಹೇಳಿದ್ರೆ, ಅಧಮ ಅಂತ ಹೇಳಿದ್ರೆ ಭೂಮಿಯಿಂದ ಉತ್ಪಾದನೆ ಆದಂಥ ವ್ಯಕ್ತಿ, ಮನುಷ್ಯ ಕುಲ. ಅದ ಕಾರಣ ಬೇರೆ ಯಾವುದೇ ವಿಧವಂಥ ಪರ್ಯಾಯಗಳಿಲ್ಲ. ನಾವು ದೇವರ ಬಳಿಗೆ ನಾವು ಹೋಗಬೇಕಾದ್ರೆ ನಾವು ಈ ಲೋಕದಲ್ಲಿ ನಾವು ಜೀವಿಸಿ ಮತ್ತು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ತೆಸಲೋನಿಕೇಯರು ಬರೋ ಪತ್ರಿಕೆಯಲ್ಲಿ ನಾವು ದೇವರು ಎತ್ತಲ್ಪಡುತ್ತಾನೆ ಎಂಬುದಾಗಿ ಅನೇಕರು, ಕರ್ತನ ಆಗಮನ ಕಾಲದಲ್ಲಿ ಎತ್ತಲ್ಪಡುತ್ತಾರಂತೆ ಅನೇಕರು, ಎತ್ತಲ್ಪಡುತ್ತಾರಂತೆ. ಅವರೂ ಸಹ ಸ್ವಾಮಿಯನ್ನು ನೋಡ್ತಾರೆ. ಅದು ಮಹಾ ಒಂದು ಆಶೀರ್ವಾದದ ಒಂದು ಅನುಭವ. ಅದು ಎತ್ತಲ್ಪಡುತ್ತಾರೆ ಎಂಬುದಾಗಿ ಹೇಳ್ತೇವೆ. ಆದರೆ ಕರ್ತನಲ್ಲಿ ಮರಣ ಹೊಂದಿದಂಥವ್ರು ಅವರು ಪುನರುತ್ಥಾನ ಹೊಂದ್ತಾರೆ. ಅವರಿಗೆ ಹೆಚ್ಚು ಆದ್ಯತೆಗಳು ಜಾಸ್ತಿ ಇರ್ತವೆ. ಯಾಕೆಂತ ಹೇಳಿದ್ರೆ ಮರಣದಲ್ಲಿ ಅವರು ಸೇರಿರ್ತಾರೆ. ಪುನರುತ್ಥಾನ ಅವ್ರಿಗೆ ಹಾಗೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಆತ್ಮನೊಂದಿಗೆ ಈಗಾಗಲೇ ಯಾರ್ಯಾರು ಮರಣವನ್ನು ಹೊಂದಿರ್ತಾರೆ ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಇಷ್ಟರೊಳಗಾಗಿ ಸೃಷ್ಟಿಕರ್ತನೇ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ಸೃಷ್ಟಿಕರ್ತನ ಸ್ಮರಿಸದಿರಬೇಡ. ರಕ್ಷಣೆಗೆ ನೀನು ನಿನ್ನನ್ನು ಅವಕಾಶ ಮಾಡಿಕೊಡು. ಅದರಿಂದ ದೂರವಾಗಬೇಡ.
ಈ ದಿವಸವೇ ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿ ಆತನ ಆ ಅನುಭವದಲ್ಲಿ ನಾವು ಬರಲೇಬೇಕು. ಸ್ವಾಮಿ, ನನ್ನ ಪಾಪಗಳನ್ನು ಕ್ಷಮಿಸು, ನಾನು ಜೀವನದ ಎಲ್ಲ ಪಾಪಗಳನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತೇನೆ. ಸ್ವಾಮಿ, ನನ್ನ ಪಾಪಗಳಿಗಾಗಿ ಪರಿಹಾರವನ್ನು ದಯಪಾಲಿಸು. ಸುಮ್ಮನೆ ಕೆಲವರು ಮಾತನಾಡ್ತಾ ಇರ್ತಾರೆ, ರಕ್ಷಣೆ ಹೊಂದಿರಿ, ಆದರೆ ರಕ್ಷಣೆ ಹೊಂದೋದಕ್ಕೆ ಇವೆಲ್ಲ ಅಂಶಗಳು, ನಮ್ಮ ದೇಹ ಏನಾಗುತ್ತದೆ, ನಮ್ಮ ಆತ್ಮ ಏನಾಗುತ್ತದೆ, ಇದೆಲ್ಲ ತಿಳ್ಕೊಂಡಾಗ ಪ್ರಿಯರೇ, ಅದನ್ನು ನಂಬಿದಾಗ ಮಾತ್ರ ನಾವು ರಕ್ಷಣೆಗೆ ಅದಕ್ಕೆ ಯೋಗ್ಯವಾದಂಥ ಒಂದು ನಿರ್ಧಾರವನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಕಾರಣ ಒಂದು ವೇಳೆ ಸ್ವಾಮಿಯಲ್ಲಿ ನಾವು ಇನ್ನೂ ರಕ್ಷಣೆ ಅನುಭವಕ್ಕೆ ಬಾರದೆ ಹೋದರೆ ಇದೊಂದು ಅವಕಾಶ. ಈ ವಾಕ್ಯವನ್ನು ಕೇಳುವಂಥ ನಾವು ವಾಕ್ಯದಲ್ಲಿ ನಾವು ಸಿದ್ಧರಾಗಬೇಕು. ಮತ್ತು ಪ್ರಸಂಗಿಯು ಜ್ಞಾನಿಯಾಗಿದ್ದಲ್ಲದೆ ಜನರಿಗೆ ತಿಳುವಳಿಕೆಯನ್ನು ಬೋಧಿಸುತ್ತಾ ಬಂದನು. ಹೌದು, ಪ್ರಸಂಗಿ ಕೇವಲ ತನ್ನ ಜ್ಞಾನವನ್ನು ಮಾತ್ರ ಜನರಿಗೆ ಹೇಳ್ತಾ ಇಲ್ಲ, ಆ ರಕ್ಷಣೆಯನ್ನು ಆತನು ಬೋಧಿಸ್ತಾ ಇದ್ದಾನೆ. ಜ್ಞಾನಿಯಾದದ್ದಲ್ಲದೆ ತನ್ನ ತಿಳುವಳಿಕೆಯನ್ನು ಬೋಧಿಸುತ್ತಾ ಬಂದನು. ಬೋಧನೆ ಅಂತ ಹೇಳಿದ್ರೆ ಜನರನ್ನು ಸರಿಯಾದಂಥ ಮಾರ್ಗದಲ್ಲಿ, ಬೆಳಕಿನ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ, ರಕ್ಷಣೆಯ ಮಾರ್ಗದಲ್ಲಿ ನಡೆಸುವಂಥದ್ದು, ಸ್ವಾಮಿಯ ಹಿಂದೆ ಅವರನ್ನು ಕರೆದುಕೊಂಡು ಹೋಗುವಂಥದ್ದು. ಇದು ಬೋಧನೆ ಮತ್ತು ಪ್ರಸಂಗಿಯ ಮುಖ್ಯವಾದಂಥ ಒಂದು ಉದ್ದೇಶ. ಅನೇಕ ಜ್ಞಾನೋಕ್ತಿಗಳನ್ನು ಧ್ಯಾನಿಸಿ ಪರೀಕ್ಷಿಸಿ ಕ್ರಮಪಡಿಸುತ್ತಾನೆ. ವಾಕ್ಯಗಳನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈಗಾಗಲೇ ನಾನು ಹೇಳಿದ ಹಾಗೆ ರಕ್ಷಣೆ ಹೊಂದಿರಿ ಎಂದು ಹೇಳಿದಾಗಲ್ಲ, ರಕ್ಷಣೆ ಯಾಕೆ ಹೊಂದಬೇಕು? ಯಾವ ರಕ್ಷಣೆ? ನಮ್ಮ ಆತ್ಮಗಳ ರಕ್ಷಣೆಯ, ನಮ್ಮ ದೈಹಿಕವಾದಂಥ ರಕ್ಷಣೆಯ, ಅಥವಾ ಯಾರು ನಮಗೆ ರಕ್ಷಕನಾಗಿದ್ದಾನೆ? ಯಾವ ವಾಕ್ಯಗಳನ್ನು ಕೇಳಿದಾಗ ನಾವು ರಕ್ಷಣೆ ಹೊಂದ್ತೇವೆ? ಇದು ಭಾಳ ವಿಶೇಷವಾದಂಥ ದೈಹಿಕವಾದಂಥ ರಕ್ಷಣೆ. ಈ ದಿವಸಗಳಲ್ಲಿ ಈಗ ಕಾಯಿಲೆಯ ಸಂದರ್ಭದಲ್ಲಿ ಅನೇಕರು ವಾಸಿಯಾಗಿದ್ದಾರೆ, ಆದರೆ ಅವರ ಆಂತರ್ಯದಲ್ಲಿರುವಂಥ ಆತ್ಮನಿಗೆ ಬೇಕಾದಂಥ ರಕ್ಷಣೆಯನ್ನು ಅವರೇನೋ ಪಡೆದಿದ್ದಾರೆ. ಪಾಪವೆಂತಕ್ಕಂಥ ಕೋವಿಡಿಂದ ಅವರೇನಾದ್ರು ಹೊರಗಡೆ ಬಂದಿದ್ದಾರೆ. ಅದನ್ನು ಸ್ವಾಮಿ ದಿವಸ ನಮಗೆ ವಿವರಿಸ್ತಾ ಇದ್ದಾನೆ. ಇಲ್ಲಿ ನಾವು ಬದುಕಬಹುದು, ಕೋವಿಡಿಂದ ನಾವು ಬದುಕಬಹುದು, ಮರಣಗಳ ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಇದೆಲ್ಲ ಈಗ ಒಂದು ವೇಳೆ ಅದು ಬರ್ಬೋದು. ಆದರೆ ಆತ್ಮನನ್ನು ರಕ್ಷಿಸುವಂಥ ವ್ಯಾಕ್ಸಿನನ್ನು ಕರ್ತನಾದ ಯೇಸು ಸ್ವಾಮಿ ತನ್ನ ಯಜ್ಞದ ಮೂಲಕವಾಗಿ ಆತನ ಅರ್ಪಿಸಿದ್ದಾನೆ. ಅವುಗಳನ್ನು ಸ್ವೀಕರಿಸಿದಾಗ ಆತ್ಮೀಯ ರೀತಿಯಲ್ಲಿ ನಾವು ಹೊಂದಿಕೊಳ್ಳುತ್ತೇವೆ. ಪ್ರಸಂಗಿ ಯಥಾರ್ಥ ಭಾವದಿಂದ ರಚಿಸಿದ ಒಪ್ಪಿಗೆಯು ಸತ್ಯದ ಮಾತುಗಳನ್ನು ಹುಡುಕಿ ಆರಿಸಿದನು, ಧ್ಯಾನಿಸಿ ಪರೀಕ್ಷಿಸಿ ಕ್ರಮಪಡಿಸಿದನು. ಅನೇಕ ಜ್ಞಾನೋಕ್ತಿಗಳನ್ನು ಧ್ಯಾನಿಸಿ ಪರೀಕ್ಷಿಸಿ ಕ್ರಮಪಡಿಸಿದನು. ಪ್ರಸಂಗಿಯು ಯಥಾರ್ಥ ಭಾವದಿಂದ ರಚಿಸಿದ ಒಪ್ಪಿಗೆಯ ಸತ್ಯದ ಮಾತುಗಳನ್ನು ಹುಡುಕಿ ಆರಿಸಿದನು. ಇದನ್ನು ಆತನು ಆರಿಸ್ತಾ ಇದ್ದಾನೆ. ಜ್ಞಾನಿಯಾದಂಥ ಸಾಲಮೋನನು ಇಂಥ ವಾಕ್ಯಗಳನ್ನು, ರಕ್ಷಣೆಯ ವಾಕ್ಯಗಳನ್ನು ಆತನು ಪ್ರಸಂಗಿಗಳ ಮೂಲಕ ಅಥವಾ ಬೇರೆ ಬೇರೆ ಜನರ ಜ್ಞಾನದ ಮೂಲಕವಾಗಿಯೂ ಆತನು ಸಂಗ್ರಹಿಸಿದ್ದಾನೆ ಎಂಬುದಾಗಿ ಕಾಣ್ತೇವೆ. ಅದು ಯಾವ ರೀತಿಯಲ್ಲಿ ಸಂಗ್ರಹಿಸಿದ್ದಾನೆ? ಜ್ಞಾನಿಗಳ ಮಾತುಗಳು ಮುಳ್ಳುಗೋಲುಗಳು, ಸಂಗ್ರಹ ವಾಕ್ಯಗಳು ಬಿಗಿಯಾಗಿ ಬಿಗಿದ ಮೊಳೆಗಳು. ಈ ಮುಳ್ಳುಗೋಲು ಅಂತ ಇರ್ತದೆ, ಅದು ಭಾಳ ನೋಡಲಿಕ್ಕೆ ಭಯಂಕರವಾದಂಥ, ಅದನ್ನು ನೋಡಿದಾಗ ಜನ ಏನಂತಾರೋ ಅದನ್ನು ಭಯಪಡ್ತಾರೆ. ಹಿಂದಿನ ಕಾಲದಲ್ಲಿ ಅದರಿಂದ ಹೊಡಿತಾ ಇದ್ದಾರೆ ಎಂಬುದಾಗಿ ಹೇಳ್ತೀವಿ. ಗೌಡ್ ಎಂಬುದಾಗಿ ಅದನ್ನು ಕರೀತಾರೆ, ಇಂಗ್ಲೀಷ್ನಲ್ಲಿ ಅದನ್ನು ಗೌಡ್ ಎಂಬುದಾಗಿ. ಅಂದರೆ ಮುಳ್ಳಿನಿಂದ ಮಾಡಿದಂಥ ಒಂದು ಚಿಕ್ಕ ರೀತಿಯ ಒಂದು ಗದೆ. ಆ ಗದೆ ಅದು 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 ಶಿಕ್ಷೆಗಾಗಿ ಅದರ ಹೆಸರನ್ನು ಕೇಳಿದರೆ ಜನ ಭಯಪಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಶಿಕ್ಷೆ, ನ್ಯಾಯ ಅದರಲ್ಲಿ ಇರ್ತಾಯಿತ್ತು. ಆದ ಕಾರಣ ಈ ವಾಕ್ಯಗಳೆಲ್ಲವೂ ಅದೇ ರೀತಿಯಲ್ಲಿದೆ. ಅದರಿಂದ ನಾವು ಪಾಪದಿಂದ ಹೊರಗಡೆ ಬರಬೇಕಾದ್ರೆ ಈ ವಾಕ್ಯಗಳು ಆ ಗೋಡ್ ಅಂತ ಏನು ಕರಿತೇವೆ, ಆ ಮುಳ್ಳು ಕೋಲಿನ ಆ ಒಂದು ಭಯ, ಅದರಲ್ಲಿರುವಂಥ ಭಯ, ಸೃಷ್ಟಿ ಮಾಡುವಂಥ ಭಯ ಏನಿದೆ, ಅದಕ್ಕೆ ಹೋಲಿಕೆಯಾಗಿ ದೇವರ ಶಿಕ್ಷಣ ಎಂಬುದಾಗಿ ನಾವು ಆ ವಾಕ್ಯಗಳನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಇದಲ್ಲದೆ ಉಳಿದವುಗಳಲ್ಲಿಯೂ ಎಚ್ಚರದಿಂದಿರು. ಎಲ್ಲವುಗಳಲ್ಲಿ ನಾವು ಎಚ್ಚರದಿಂದಿರಬೇಕು. ಆದ ಕಾರಣ ನಾವೇನು ಮಾಡಬೇಕು? ಬಹುಗ್ರಂಥಗಳ ರಚನೆಗೆ ಮಿತಿ ಇಲ್ಲ. ಎಲ್ಲ ಲೋಕದಲ್ಲಿರುವಂಥ ಎಲ್ಲ ಗ್ರಂಥಗಳನ್ನು ಓದ್ತೇವೆ ಎಂಬುದಾಗಿ ಹೇಳಿದರೆ ಸಾಧ್ಯ ಆಗುವುದಿಲ್ಲ. ಅನೇಕ ವಿಚಾರವನ್ನು ನಾವು ಮರೆತು ಹೋಗ್ತೇವೆ, ಅಥವಾ ಅನೇಕ ವಿಚಾರಗಳನ್ನು ನಾವು ಗಮನಿಸಿ ಹೋಗ್ತೇವೆ. ಆದರೆ ರಕ್ಷಣೆ ವಿಚಾರವನ್ನು ನಾವು ಗಮನಿಸಲೇಬೇಕು. ಇದು ದೇವರ ಮಾತು. ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ. ಹೆಚ್ಚು ವ್ಯಾಸಂಗ ಮಾಡುವುದರಿಂದಲೂ ಅದು ಹೆಚ್ಚಿನ ಆಯಾಸವನ್ನು ತರುತ್ತದೆ ಎಂಬುದಾಗಿ ನಾವು ಕಾಣುತ್ತೇವೆ. ವಿಷಯವು ತೀರಿತು. ಹೌದು, ಈಗ ವಿಷಯವು 12ನೇ ಅಧ್ಯಾಯದಲ್ಲಿ ಎಲ್ಲ ತೀರ್ತಾ ಬರ್ತಾಯಿದೆ. ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು. ಹೌದು, ದೇವರಿಗೆ ಭಯಪಡುವುದು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಕೀರ್ತನೆ ಮತ್ತು ಇನ್ನಿತರ ಎಲ್ಲ ಭಾಗಗಳಲ್ಲಿ, ಅಂದರೆ ಜ್ಞಾನೋಕ್ತಿಗಳಲ್ಲೂ ಸಹ ವಿಶೇಷವಾಗಿ ಸೊಲೊಮೋನನ ಒಂದು ಸ್ಲೋಗನ್ ಏನಂತ ಹೇಳಿದರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಆದ ಕಾರಣ ಯೆಹೋವನಿಗೆ ಭಯಪಡಬೇಕು. ಯಾಕೆಂತ ಹೇಳಿದರೆ ಆತನು ನಮ್ಮ ಆತ್ಮವನ್ನು ರಕ್ಷಿಸುವಂಥ ದೇವರು. ಆದ ಕಾರಣ ಆತನನ್ನು ಸ್ವೀಕರಿಸಿದಂಥವರು ಆತನ ಆಜ್ಞೆಗಳಿಗೆ ಭಯಪಟ್ಟು ಒಳಪಟ್ಟು ನಾವು ರಕ್ಷಣೆಗೆ ಪಾತ್ರ. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ, ಎಲ್ಲ ಮನುಷ್ಯರ ಕರ್ತವ್ಯ. ಕೆಲವ್ರಿಗೆ ಮಾತ್ರ ರಕ್ಷಣೆ ಅಲ್ಲ, ಕೆಲವ್ರಿಗೆ ಮಾತ್ರ ದೇವರ ಜ್ಞಾನ ಅಲ್ಲ, ಎಲ್ಲ ಜನರಿಗೂ ಆತನು ಕೊಡು. ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಡು. ಆತನ ನಂಬ ಒಬ್ಬನಾದರೂ ನಾಶವಾಗಿದೆ. ಎಲ್ಲ ಜನರು ನಿತ್ಯ ಜೀವನ ಪಡೆಯಬೇಕೆಂದು ಆತನು ಕೊಟ್ಟರೆ ಎಂಬುದಾಗಿ ಕಂಡು
ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿಪಡಿಸೋಣ. ಹೌದು, ನಮ್ಮ ಪ್ರತಿ ದಿವಸದ ಕಾರ್ಯಗಳಲ್ಲಿ ನಾವು ಒಳ್ಳೆಯದನ್ನು ಮಾಡ್ತೇವೆ, ಕೆಟ್ಟದನ್ನು ಮಾಡ್ತೇವೆ. ಆದರೆ ಕೆಟ್ಟದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ದೇವರ ನ್ಯಾಯಕ್ಕೆ ಒಳಪಡುತ್ತೇವೆ ಅಂತಕ್ಕಂಥ ಜ್ಞಾನವನ್ನು ಜ್ಞಾಪಿಸಲಿಕ್ಕಾಗಿ ಮೊದಲೇ ವಾಕ್ಯದಲ್ಲಿ ಆತನು ಹೇಳಿದ ಹಾಗೆ ಯೌವನ ಕಾಲದಲ್ಲಿ ಮಾಡುವಂಥ ಎಲ್ಲ ಪಾಪಗಳನ್ನು, ಯೌವನ ಕಾಲದಲ್ಲಿ ಮಾಡುವಂಥ ಎಲ್ಲ ಬಲಹೀನತೆಗಳನ್ನು ಸ್ವಾಮಿ ನ್ಯಾಯದಂಡನೆಗೆ ಒಪ್ಪಿಸುತ್ತಾನೆ. ಇಲ್ಲಿ ಪ್ರತಿಯೊಬ್ಬರ ಕ್ರಿಯೆಗಳನ್ನು ನಾವು ಅವು ಮಾನದಂಡಕ್ಕೆ ಒಳಪಡುತ್ತವೆ, ನ್ಯಾಯ ದಂಡನೆಗೆ ಒಳಪಡುತ್ತವೆ. ಆದ್ದರಿಂದ ಪ್ರೇರೆ 12ನೇ ಅಧ್ಯಾಯದ ಈ ವಿಶೇಷವಾದಂಥ ಜ್ಞಾನವನ್ನು ನಾವು ಮತ್ತೆ ಮತ್ತೆ ಓದೋಣ ಮತ್ತು ವಾಕ್ಯದ ಮೂಲಕ ನಾವು ಬಲಗೊಳ್ಳೋಣ. ಯೌವನಸ್ಥರು ವಿಶೇಷವಾಗಿ ಈ ವಾಕ್ಯಗಳನ್ನು ಓದುವಂತೆ ನಾನು ಕೇಳ್ಕೊಳ್ತೇನೆ. ಯಾವುದಕ್ಕೂ ತಾತ್ಸಾರ ಮಾಡಬಾರ್ದು. ನಾವು ದೇವರ ಸನ್ನಿಧಾನದಲ್ಲಿ ನಾವು ಪ್ರತಿ ದಿವಸ ಇದ್ದು ದೇವರ ವಾಕ್ಯದಲ್ಲಿ ನಾವು ಬಲಗೊಂಡು ಪ್ರತಿ ದಿವಸ ನಮ್ಮ ಸ್ವಲ್ಪ ಸಮಯವನ್ನು ನಾವು ಪ್ರಾರ್ಥನೆಗಾಗಿ ನಮ್ಮ ಪಾಪಗಳು ಏನೇನಾಗಿದೆ ಅವುಗಳನ್ನು ಸ್ವಾಮಿ ಮನ್ನಿಸಲಿ ಎಂಬುದಾಗಿ, ಅದು ಇತರರು ಮಾಡಿರುವಂಥ ಪಾಪಗಳನ್ನು ಮನ್ನಿಸಲಿಕ್ಕಾಗಿ ಸ್ವಾಮಿ ಮುಂದೆ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಇತರರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಜ್ಞಾನ ಸಿಗಲಿ ಎಂಬುದಾಗಿ ಪ್ರಾರ್ಥನೆ, ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಸಹೋದರ ಸಹೋದರರಿಗಾಗಿ, ಮಕ್ಕಳಿಗಾಗಿ, ಸಭೆಗಾಗಿ, ಕಷ್ಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಬೆಂಗಳೂರಿಗಾಗಿ ನಾವು ಪ್ರತಿ ದಿವಸ ಪ್ರಾರ್ಥನೆಯನ್ನು ನಾವು ಮಾಡುತ್ತಾ ದೇವರ ಜ್ಞಾನಕ್ಕೆ ನಾವು ಒಳಪಡೋಣ. ಮುಂದಿನ ವಾರಗಳಲ್ಲಿ ನಾವು ಸುವಾರ್ತೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಕ್ರಿಸ್ಮಸ್ ಹಬ್ಬದ ಹತ್ತಿರ ಇರುವುದರಿಂದ ಸುವಾರ್ಥ ವೇದ ಭಾಗಗಳಲ್ಲಿ ಕರ್ತನು ಯಾವ ರೀತಿಯ ಆತನ ಜನನ ಆಯಿತು, ಆತನ ಬರೋಣ ಏನು, ಇದೆಲ್ಲವನ್ನು ಸವಿಸ್ತಾರವಾಗಿ ನಾವು ಜ್ಞಾನ ಮಾಡೋಣ. ಈಗ ಈ 12 ಅಧ್ಯಾಯಗಳನ್ನು ತಾವು ಮುಂದಿನ ದಿವಸಗಳಲ್ಲಿ ಓದಿ ಇನ್ನೂ ಹೆಚ್ಚಿನ ಜ್ಞಾನಕ್ಕೆ ನೀವು ಪಾತ್ರರಾಗುವಂತೆ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಲೋಕರಕ್ಷಕನಲ್ಲಿ ನಮ್ಮ ಪ್ರೀತಿಯ ಪರಮ ತಂದೆಯ ದೇವರೇ, ಸೊಲೊಮೋನನ ಈ ವಿಶೇಷವಾದಂಥ ಈ ಜ್ಞಾನೋಕ್ತಿಗಳನ್ನು ಮತ್ತು ವಿಶೇಷವಾಗಿ ಸ್ವಾಮಿ ಈ ಪ್ರಸಂಗಿ ಪುಸ್ತಕವನ್ನು ನಾವು ಧ್ಯಾನ ಮಾಡುವಂಥ ಸಂದರ್ಭದಲ್ಲಿ ನಮಗೆ ತೋರಿದಂಥ ಮಹಾಕೃಪೆಗಾಗಿ ನಾವು ವಂದಿಸುತ್ತೇವೆ. ಸ್ವಾಮಿ, ನಮ್ಮಲ್ಲಿರುವಂಥ ಬಲಹೀನತೆಯನ್ನು ದೂರ ಮಾಡು. ನಾವು ಒಮ್ಮೆಲೆ ರಕ್ಷಣೆಗೆ ಪಾತ್ರರಾಗದೆ ಹೋಗಿದ್ದರೆ ಸ್ವಾಮಿ, ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ನಿಯಂತ್ರಣಗೊಳಿಸಲಿಕ್ಕೆ ಒಪ್ಪಿಕೊಡ್ತೇವೆ. ನಮ್ಮ ಎಲ್ಲ ಬಲಹೀನತೆಯನ್ನು, ನಮ್ಮ ಪಾಪಗಳನ್ನು ಮತ್ತು ಎಲ್ಲ ರೀತಿಯ ಅಸಡ್ಡೆ ಆತಂಕಗಳಿಂದ ನಮ್ಮನ್ನು ದೂರ ಮಾಡಿ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾವು ನಡಲಿಕ್ಕಾಗುವಂತೆ. ಹೌದು ಸ್ವಾಮಿ, ನಾವು ಮರಣ ಹೊಂದಿದ ನಂತರ ಆತ್ಮನು ದಯಪಾಲಿಸಿದಂಥ ದೇವರ ಬಳಿಗೆ ನಮ್ಮ ಆತ್ಮಗಳು, ನಮ್ಮ ಜೀವಿತ ಅದು ಪ್ರಯಾಣ ಮಾಡುತ್ತೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆ ರೀತಿಯಲ್ಲಿ ನಾವು ನಿನ್ನ ಕಡೆಗೆ ಪ್ರಯಾಣಿಸುವಂತೆ ಕೃಪೆ ಮಾಡು. ಈ ದಿವಸಗಳಲ್ಲಿ ನಮಗೆ ಎಲ್ಲ ಈ ಸಮೃದ್ಧಿಯನ್ನು ನೋಡುವಂಥ ಕಣ್ಣುಗಳನ್ನು ದಯಪಾಲಿಸು. ಅವುಗಳನ್ನು ಆನಂದಿಸುವಂತೆ ನಮ್ಮ ದೇಹಾತ್ಮಗಳನ್ನ ನೀನು ಬಲಪಡಿಸು. ಕೊಟ್ಟಂಥ ಕುಟುಂಬಗಳಿಗಾಗಿ ನಾವು ವಂದಿಸುತ್ತೇವೆ. ಮಕ್ಕಳಿಗಾಗಿ, ದೊಡ್ಡವರಿಗಾಗಿ, ಚಿಕ್ಕವರಿಗಾಗಿ ಎಲ್ಲರನ್ನ, ಯೌವನಸ್ಥರನ್ನು ವಿಶೇಷವಾಗಿ ನೀನು ಆಶೀರ್ವದಿಸು. ಅವರಿಗಿರುವಂಥ ಎಲ್ಲ ಕಷ್ಟ ಸಂಕಟಗಳನ್ನು ನೀನು ದೂರ ಮಾಡು. ಬೇಕಾದಂಥ ಬಲವನ್ನು, ಆರೋಗ್ಯವನ್ನು ದಯಪಾಲಿಸು. ಅವರಲ್ಲಿ ಸೃಷ್ಟಿಕರ್ತನ ಜ್ಞಾನವನ್ನು ವಿಶೇಷವಾಗಿ ನೀನು ದಯಪಾಲಿಸು. ವಾಕ್ಯಗಳನ್ನು ಓದುವಂಥ ಶಕ್ತಿಯನ್ನು ಅವ್ರಿಗೆ ಅನುಗ್ರಹಿಸು. ಪ್ರತಿ ದಿವಸ ಪ್ರಾರ್ಥನೆ ಮಾಡುವಂಥ ಒಂದು ಸಮಯವನ್ನು, ಅವಕಾಶವನ್ನು, ಮನಸ್ಸನ್ನು ಅವರಿಗೆ ಪೂರ್ಣವಾಗಿ ದಯಪಾಲಿಸು. ಆ ಮೂಲಕವಾಗಿ ಸ್ವಾಮಿ ನಿನ್ನ ಹತ್ತಿರವಾಗುವಂತೆ ಅವರನ್ನು ನೀನು ಕಾಪಾಡಿ ನಡೆಸಬೇಕೆಂಬುದಾಗಿ ಜೀವನದ ಎಲ್ಲ ಅವಶ್ಯಕತೆಗಳನ್ನು ಅವರಿಗೆ ಅನುಗ್ರಹಿಸು. ಸೃಷ್ಟಿಕರ್ತನ ಯೌವನ ಕಾಲದಲ್ಲಿ ಜ್ಞಾಪಕ ಮಾಡಿಕೊ ಎಂಬುದಾಗಿ ದೇವರ ವಾಕ್ಯ ಹೇಳುವ ಪ್ರಕಾರ. ಹೌದು ಸ್ವಾಮಿ, ಎಲ್ಲ ಯೌವನಸ್ಥರನ್ನೇ ತನಾಳೋತ್ಸವಕ್ಕೆ ಒಪ್ಪಿಸಿಕೊಡುತ್ತಾ ಈ ರಾತ್ರಿ ನಮ್ಮನ್ನು ನೀನು ಕಾಪಾಡು. ನಿಶ್ಚಿತವಾದ ಅನ್ನೋದನ್ನು ನೇಮಿಸಿರೋ ಕೆಲಸವನ್ನು ಮಾಡುವಂತೆ ನಮ್ಮನ್ನು ಈ ರಾತ್ರಿ ಮುಂದಿನ ದಿವಸಕ್ಕೆ ನಡೆಸು. ಎಲ್ಲ ಪ್ರಾರ್ಥನೆ ನಮ್ಮ ಕರ್ತನೂ ರಕ್ಷಕನಾದ ಸ್ವಾಮಿಯ ನಾಮದಲ್ಲಿ ದೀನ ಮನಸ್ಸಿನಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಾಮವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿ, ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಶೋಧನೆಗಳಿಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸಿ, ರಾಜ್ಯವು ಬಲವು ಮಹಿಮೆ ಸದಾ ಕಾಲ ಆಜ್ಞವೇ, ಆಮೇಲೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ, ಸಹಾಯ ನಡೆಸುವಿಕೆ ನಮ್ಮೊಂದಿಗೆ, ವಿಶೇಷವಾಗಿ ಎಲ್ಲ ಕ್ರೈಸ್ತ ವಿಶ್ವಾಸಿಗಳೊಂದಿಗೆ ಇಂದಿನ ಮುಂದಿನ ಎಲ್ಲ ದಿವಸ ನಿತ್ಯ ನಿರಂತರ ನೆಲೆಯಾಗಿರಲಿ.